14,000 ಕೋಟಿ ರೆವಿನ್ಯೂ ಡಿಫಿಸಿಟ್ ಇದೆ. ಅದನ್ನು ಮೇಕಪ್ ಮಾಡ್ತೀವಿ. ಸ್ವಲ್ಪ ಬಿಗಿಯಾದಂಥ ಎಕ್ಸ್ಪೆಂಡಿಚರ್ ಖರ್ಚು ಮಾಡೋದು ಇದನ್ನೆಲ್ಲ ಮಾಡಿ, ಆಮೇಲೆ ವೇಸ್ಟ್ಫುಲ್ ಎಕ್ಸ್ಪೆಂಡಿಚರ್ನೆಲ್ಲ ಕಡಿಮೆ ಮಾಡಿ ಅದನ್ನು ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಅದರಿಂದ ಒಂದು ರಾಜ್ಯದ ಆರ್ಥಿಕ ಪರಿಸ್ಥಿತಿ ಆರೋಗ್ಯಕರವಾಗಿರಬೇಕಾದ್ರೆ ಈ ಮಾನದಂಡಗಳು ಬಹಳ ಮುಖ್ಯ. ಇದು ಕೇಂದ್ರ ಸರ್ಕಾರವನ್ನು ಮಾಡ್ಕೊಂಡಿದ್ದಾರೆ, ಕರ್ನಾಟಕ ರಾಜ್ಯ ಸರ್ಕಾರಗಳು ಕೂಡ ಮಾಡ್ಕೊಂಡಿದ್ದೇವೆ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಗ್ತಿಲ್ಲ, ಅದರ ಮಾನದಂಡಗಳು ಒಳಗಡೆನೆ ಇರೋದ್ರಿಂದ ನಾವು ಯಾವತ್ತೂ ಈ ಮಾನದಂಡಗಳನ್ನು ಮಾಡಿಲ್ಲ. ಇವತ್ತು ನಾವು 1,04,000 ಕೋಟಿ ಸಾಲ ಮಾಡಿದ್ರು ಕೂಡ, ಕಳೆದ ವರ್ಷ 90,000 ಕೋಟಿ 90,280 ಕೋಟಿ ಸಾಲ ಮಾಡಿದ್ರು ಕೂಡ ಅವೆಲ್ಲವೂ ಕೂಡ 25% ಒಳಗಡೆನೆ ಇದೆ. ಮತ್ತೆ ಕೇಂದ್ರ ಸರ್ಕಾರ ಏನು ಅನುಮತಿ ಕೊಟ್ಟಿದ್ದಾರೆ ಅದರೊಳಗಡೆನೆ ಇದೆ. ಅವರು ಪ್ರಶ್ನೆ ಕೇಳಿದರು. ಸಭಾಪತಿಯವರೇ, ಇತ್ತೀಚಿನ ಸುಪ್ರೀಂ ಕೋರ್ಟಿನ ತೀರ್ಪು ಪ್ರಕಾರವಾಗಿ ರಾಜ್ಯ ಸರ್ಕಾರ ಈ ಖನಿಜಗಳ ಹಕ್ಕುಗಳ ತೆರಿಗೆ ಅಂದರೆ ಟ್ಯಾಕ್ಸ್ ಆನ್ ದ ಮಿನರಲ್ ರೈಟ್ಸ್ ಮತ್ತು ಖನಿಜಯುಕ್ತ ಮೇಲಿನ ಮಾಲೀಕತ್ವದ ಭೂಮಿ ಮೇಲೆ ಟ್ಯಾಕ್ಸ್ ಆನ್ ಮಿನರಲ್ ಬೇರಿಂಗ್ ಆಗ್ತಕ್ಕಂಥ ಪ್ರಸ್ತಾವನೆ ಕೂಡ ತೀರ್ಮಾನ ಮಾಡಿದೆ ಅಂತೇಳಿ ನಾವು ತಿಳ್ಕೊಂಡಿದ್ದೇವೆ. ಹಾಗಿದ್ದಲ್ಲಿ ರಾಜ್ಯ ಸರ್ಕಾರ ಈ ಬಾಬ್ತು ಎಷ್ಟು ಕೋಟಿ ರೂಪಾಯಿಗಳನ್ನು ಕೂಡ ಬೊಕ್ಕಸಕ್ಕೆ ತೆರಿಗೆ ರೂಪದಲ್ಲಿ ಸಂದಾಯ ಆಗ್ತಕ್ಕಂಥದ್ದನ್ನ ಎವ್ಯಾಲ್ಯೂಯೇಟ್ ಮಾಡಿದೆ ಅಥವಾ ಅಸೆಸ್ಮೆಂಟ್ ಮಾಡಿದೆ, ಮತ್ತು ಈ ರೀತಿ ಬರ್ತಕ್ಕಂತಹ ಏನ್ ಟ್ಯಾಕ್ಸಸ್ ಇದೆ ಅದು ಜಿಲ್ಲಾ ಖನಿಜ ಸಂಪತ್ತು ಏನು ಇದೆಯಲ್ಲ, ಇನ್ನೊಮ್ಮೆ ರಿಪೀಟ್ ಮಾಡಿ ಅದು ಯಾವುದೋ ಹೇಳಿದ್ರಲ್ಲ, ಇನ್ನೊಂದು ರಿಪೀಟ್ ಮಾಡಿ ಸರ್. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಒಂದು ತೀರ್ಮಾನ ಕೊಟ್ಟಿದೆ, ರಾಜ್ಯ ಸರ್ಕಾರಗಳಿಗೆ ಈ ಖನಿಜ ಹಕ್ಕುಗಳ ತೆರಿಗೆ ಆಗ್ತಕ್ಕಂಥ ಅಧಿಕಾರ ಇದೆ. ಅಂದರೆ ಟು ಲೆವಿ ಟ್ಯಾಕ್ಸ್ ಆನ್ ದ ಮಿನರಲ್ ರೈಟ್ಸ್, ಆಮೇಲೆ ಟ್ಯಾಕ್ಸ್ ಅಂತ ಮಿನರಲ್ ಬೇರಿಂಗ್ ಲ್ಯಾಂಡ್ ಅಂತ ಕೊಡ್ತಕ್ಕಂಥದ್ದು ಇದೆ. ಬಹುಶಃ ಎಲ್ಲ ಸರ್ಕಾರಗಳು ಕೂಡ ಇದಕ್ಕೆ ಸಂಬಂಧಪಟ್ಟಾಗೆ ಕೂಡ ರೆಟ್ರೋಸ್ಪೆಕ್ಟಿವ್ ಆಗಿ ಟ್ಯಾಕ್ಸನ್ನು ಹಾಕ್ಲಿಕ್ಕೆ ಹೊರಟಿದ್ದಾವೆ. ನಮ್ಮ ರಾಜ್ಯ ಸರ್ಕಾರವನ್ನು ಕೂಡ ಈ ರೀತಿಯಾಗಿ ಒಂದು ಪ್ರಸ್ತಾವನೆ ಕೂಡ ತಂದಿದೆ. ಹಾಗಿದ್ದರೆ ಎಷ್ಟು ಕೋಟಿ ರೂಪಾಯಿಗಳನ್ನು ಇದು ಈ ಮೂಲದಿಂದ ಬರ್ತದೆ, ಇದನ್ನು ಯಾವ ರೀತಿಗೆ ಬಳಕೆ ಮಾಡ್ತೀರಿ ಅನ್ನೋದು ಕೂಡ ಡಿಸ್ಟಿಕ್ ಮಿನರಲ್ ಟ್ಯಾಕ್ಸ್ ಫೌಂಡೇಶನ್ ಇದೆಯಲ್ಲ, ಆ ಫೌಂಡೇಶನ್ ಏನೋ ಹೋಗ್ತದಾ ಅಥವಾ ರಾಜ್ಯ ಸರ್ಕಾರ ಬೊಕ್ಕಸಕ್ಕೆ ಬರ್ತದಾ, ಬಂದ್ರಲ್ಲಿ ಯಾವ ರೀತಿಯಾಗಿ ಅದನ್ನು ಉಪಯೋಗ ಮಾಡ್ತೀರಿ ಅಂತಕ್ಕಂಥದ್ದನ್ನು ಕೂಡ ಏನಾದರೂ ಕೂಡ ಒಂದು ಕ್ರಿಯಾ ಯೋಜನೆ ರಾಜ್ಯ ಸರ್ಕಾರ ಮಾಡಿದೆ ಅಂತಕ್ಕಂಥ ತಿಳಿಸಬೇಕು ಅಂತ ಕೋರಿಕೆ ಮಾಡ್ತಾರೆ. ವಿರೋಧ ಪಕ್ಷ ನಾಯಕರು ಒಂದ್ ನಿಮಿಷ ಅವರೊಂದು ಕೇಳ್ತಾರೆ. ವಿರೋಧ ಪಕ್ಷ ನಾಯಕರು ಅವ್ರಿಗೆ ಲಿಬರ್ಟಿ ಇತ್ತು ಕೇಳಕ್ಕೆ. ಮಾನ್ಯ ಸಭಾಪತಿಗಳೇ, ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು 52,009 ಕೋಟಿ ರೂಪಾಯಿಗಳನ್ನು ನಾವು ಗ್ಯಾರಂಟಿಗಳಿಗೆ ಬಳಕೆ ಮಾಡ್ತಾ ಇದ್ದೀವಿ. ಅಲ್ಲ, ಇಟ್ಟಿದ್ದೀವಿ ಬಜೆಟ್ನಲ್ಲಿ, ಅದಕ್ಕಷ್ಟು ಖರ್ಚು ಮಾಡ್ತೀವಿ. ಇರಲಿ, ಇಲ್ಲ ಮಾಡೋದ್ರ ಬಗ್ಗೆ ನಮ್ದೇನು ತಕರಾರಿಲ್ಲ. SCPTSP ಹಣ ದಲಿತರದು 11,000 ಕೋಟಿ ಮತ್ತೆ 14,000 ಕೋಟಿ ತೆಗೆದ್ರಲ್ಲ, ಅದನ್ನ ಯಾವ್ದು ಖರ್ಚು ಮಾಡ್ತೀರಿ? ಇದು ಒಂದು ಗ್ಯಾರಂಟಿಗಳಿಂದ ನಮ್ಮ ಮೇಲೆ ಆಪಾದನೆ ಮಾಡ್ತೀವಿ. ನಾವು ಗ್ಯಾರಂಟಿಗಳು ಕೊಡಬೇಡಿ ಅಂತ ಎಲ್ಲಿ ಹೇಳಿಲ್ಲ. ನೀವೇನು ಕಮಿಟ್ ಮಾಡಿದ್ರೆ ಅದನ್ನು ಕೊಡ್ರಿ. ಈಗ ನಮಗೆ ಹಣ ಕೊಟ್ಟಿಲ್ಲ, ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಅಂತ ನಾವ್ ಹೇಳಿಲ್ವಾ? ನಿಮ್ಮ ಶಾಸಕರೇ ಹೇಳ್ತಾ ಇರೋದು. ಯಾರು ಹೇಳ್ತಾ ಇದ್ರು? ಅನೇಕರು ಹೇಳ್ತಿದ್ದಾರೆ. ಕಾಗೆ ಅವ್ರು ಏನ್ ಹೇಳಿದ್ರು? ಬೆಳಗಾಂನಲ್ಲಿ ನನಗೇನಾದ್ರೂ ಹಣ ಕೊಟ್ಟಿಲ್ಲ ಅಂದ್ರೆ ನಾನು ಸ್ವೀಸೈಡ್ ಮಾಡ್ಕೊಂಡ್ಬಿಡ್ತೀನಿ ಅಂತಂದ್ರು. ಅದು ವೈಯಕ್ತಿಕ. ಹಾಗೆ ಇವತ್ತು ಗುಂಡಿಗಳು ಬಿದ್ದಿದೆ, ನಾವು ಕಾನ್ಸ್ಟಿಟ್ಯೂನ್ಸಿಗೆ ಹೋಗಕ್ ಆಗ್ತಿಲ್ಲ, ಅದರಿಂದ ಇದೇ ಕಾರಣ ಅಂತ ಹೇಳಿದ್ರು. ಗ್ಯಾರಂಟಿಗಳನ್ನ ನಿಲ್ಲಿಸಬೇಡಿ ಅಂತ ಹೇಳಿ ನಿಮ್ಮ ಶಾಸಕರು ಹೇಳಿದ್ರು. ನಾವು ಕೇಳಿದ್ವಾ? ನಾವು ಕೇಳಲಿಲ್ಲ. ನಿಮ್ಮ ಶಾಸಕರು ಏನ್ ಹೇಳ್ತಾರೋ ಅದನ್ನು ನಾವು ಪ್ರಸ್ತಾಪ ಮಾಡಿದ್ದೀವಿ ಅಷ್ಟೇ. ರಾಜ್ಯಕ್ಕೆ ಸಂಬಂಧಪಟ್ಟಿರೋದಲ್ಲ. ಈಗ 52,000 ಕೋಟಿಯನ್ನ ನೀವು ಗ್ಯಾರಂಟಿಗಳಿಗೆ ಇಟ್ಟಿದ್ದೀರಿ.
ನೀವು SCP-TSP ಹಣವನ್ನು ಇದಕ್ಕೆ ಯಾಕೆ ಬಳಸಿದ್ರಿ ಹೇಳಿ ಹಾಗಾದ್ರೆ. ಆಯ್ತು ಇದು ಕೂತ್ಕೊಳ್ಳಿ. ಜನರಲ್ ಅಲ್ವಾ, ಇದು ಗ್ಯಾರಂಟಿಗಳು ಎಲ್ಲರಿಗೂ ಸೇರಿದ್ದು ಕೊಡಿ. ಆದ್ರೆ SCP-TSP ಹಣವನ್ನ ಇದಕ್ಕೆ ಅದು ದಲಿತರ ಅಭಿವೃದ್ಧಿಗಾಗಿ ಇಟ್ಟಿರ್ತಕ್ಕಂಥ ಹಣವನ್ನ Right. ನೀವ್ ಯಾಕೆ ಇದಕ್ಕೆ ಬಳಸಿದ್ರಿ? ಹಾಗಿದ್ಮೇಲೆ ಈ ಇದು ಅಂಕಿಅಂಶಗಳು ತಪ್ಪು ಅಂತ ಆಯ್ತಲ್ಲ. ಸರಿ ಬಿಡಿ, ಇವತ್ತು CM ಮುಖ್ಯಮಂತ್ರಿಗಳು ಇಲ್ಲ ಕೊಡಿ ಪರ್ಮಿಷನ್ ಕೊಡ್ತೀರಾ? ಮಾನ್ಯ ಅಧ್ಯಕ್ಷರೇ, ತಿಪ್ಪೇಸ್ವಾಮಿ ಅವರು ಕೇಳಿರ್ತಕ್ಕಂಥ ಉಪಪ್ರಶ್ನೆ, ಇವತ್ತು ಕೇಳಿರ್ತಕ್ಕಂಥ ಪ್ರಶ್ನೆ ಒಂದಕ್ಕೊಂದು ಸಂಬಂಧ ಇಲ್ಲ. ಅವ್ರು ಕೇಳಿರೋದು ಸಾಲ ಎಷ್ಟು ಮಾಡಿದ್ದೀರಿ, ಯಾಕೆ ಖರ್ಚು ಮಾಡ್ತಾ ಇದ್ದೀರಿ, ಏನು ಮಾಡಿದ್ದೀರಿ ಅಂತಕ್ಕಂಥದ್ದು ಅಷ್ಟೇ. ಗಣಿಗಾರಿಕೆ ಬಗ್ಗೆ ಎಷ್ಟು ದುಡ್ಡು ಬರ್ತದೆ, ಅದನ್ನ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ನವರು ಡಿಸಿಷನ್ ಕೊಟ್ಟಿರೋದ್ರ ಏನು ಬಗ್ಗೆ, ಅದು ಬೇರೆ ಪ್ರಶ್ನೆ ಕೇಳಿ ಅದಕ್ಕೆ ಉತ್ತರ ಕೊಡ್ತೀವಿ. ಗಣಿಗಾರಿಕೆ ಬಗ್ಗೆನೇ ಬೇರೆ ಪ್ರಶ್ನೆ ಕೇಳಿ ಅದಕ್ಕೆ ಉತ್ತರ ಕೊಡ್ತೀನಿ. ಆದ್ರಿಂದ ನಾವು ಸುಪ್ರೀಂ ಕೋರ್ಟ್ ಆದರೂ ಕೂಡ ಹೇಳ್ತೀನಿ ತಿಪ್ಪೇಸ್ವಾಮಿ ಅವರೇ, ಗಣಿಗಾರಿಕೆಯಿಂದ ಪರಿಷ್ಕರಣೆ ಮಾಡಿ ನಾವು ಸುಪ್ರೀಂ ಕೋರ್ಟ್ ಡಿಸಿಷನ್ ಕೊಟ್ಟ ಮೇಲೆ ಪರಿಷ್ಕರಣೆ ಮಾಡಿದ್ದೀವಿ. ಅದರ ಪ್ರಕಾರ 4,700 ಕೋಟಿ ರೂಪಾಯಿ ಹೆಚ್ಚುವರಿ ಆದಾಯ ಬರ್ತದೆ. ಮಿನರಲ್ಸ್ ಮೇಲೆ ನೀವು ತೆರಿಗೆ ಹಾಕ್ಬೋದು ಅಂತ ಹೇಳ್ಬಿಟ್ಟಿದ್ದಾರೆ. ಸ್ಟೇಟ್ ಗವರ್ಮೆಂಟ್ಸ್ ಆರ್ ಅಟ್ ಲಿಬರ್ಟಿ ಟು ಇಂಪೋಸ್ ಟ್ಯಾಕ್ಸಸ್ ಅಂತ ಹೇಳಿದಾರಲ್ಲ, ಅದರ ಪ್ರಕಾರ 4,700 ಕೋಟಿ ಬರುತ್ತದೆ. ನಂಬರ್ 1. ನಂಬರ್ 2, ಇವರಿಗೆ ನಮ್ಮ ನಾರಾಯಣಸ್ವಾಮಿ ಅವರಿಗೆ ನೋಡಿ, ನಾರಾಯಣಸ್ವಾಮಿ ಅವರೇ 52,009 ಕೋಟಿ ಇದೆಯಲ್ಲ, ಅದನ್ನ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿ. ನಂಬರ್ 1. ನಂಬರ್ 2, ಬಜೆಟ್ನಲ್ಲಿ ನಾವು ಹೇಳ್ತೀವಿ ಇಂತಿಂತ ಬಾಬ್ಗೆ ಇಷ್ಟು ದುಡ್ಡು ಖರ್ಚು ಮಾಡ್ತೀವಿ, ರಿಸೀಟ್ಸ್ ಅಂಡ್ ಎಕ್ಸ್ಪೆಂಡಿಚರ್ ಅಂತ ಇರ್ತದೆ. ಇಷ್ಟು ಇಂಥ ಬಾಬ್ಗಳಿಂದ ದುಡ್ಡು ಬರ್ತದೆ, ಇಂಥ ಬಾಬ್ಗಳಿಗೆ ನಾವು ಖರ್ಚು ಮಾಡ್ತೀವಿ. ಇನ್ನು ಯಾರು ಕೇಳಿದ್ರೆ, ನೀವು ಕೇಳೋದಾಗ್ಲಿ ಅಥವಾ ಇನ್ನೊಬ್ರು ಕೇಳೋದಾಗ್ಲಿ, ಯಾರು ಕೇಳೋದೇ ಇಲ್ಲ. ಬಜೆಟ್ನಲ್ಲಿ ನಾವು ಏನಕ್ಕೆ ಯಾವುದಕ್ಕೆ ಇಯರ್ ಮಾರ್ಕ್ ಮಾಡ್ತೀವಿ ಅದು ಕೇಳಲ್ಲ, ಅದು ಬಿಟ್ಟು ಕೇಳೋದು. ಅಂತ ಸಂದರ್ಭಗಳಲ್ಲಿ ನಾವು ಡಿಪೆಂಡಿಂಗ್ ಅಪಾನ್ ದಿ ಅವೈಲಬಿಲಿಟಿ ಆಫ್ ದಿ ಫಂಡ್ಸ್ ನೋಡ್ಕೊಂಡು ಮಾಡ್ತೀವಿ. ನಂಬರ್ 1. ನಂಬರ್ 2, ಕಾಗೆಯವ್ರು ಕೇಳಿದ್ರು, ನೀವು ಕಾಗೆಯವ್ರ ಹೆಸರು ಹೇಳಿರೋದು, ಅವರು ಇಲ್ಲಿ ಈ ಮನೆ ಸದಸ್ಯರಲ್ಲ, ಅವರು ಕಾಗೆಯವರು ಹೇಳಿದ್ದರು, ಅವರು ಅಡಿಷನಲ್ ಆಗಿ ದುಡ್ಡು ಕೊಡಿ ಅಂತ ಹೇಳಿದ್ರು. ಒಂದು ನೀರಾವರಿ ಯೋಜನೆಗೆ ಅಡಿಷನಲ್ ಆಗಿ ದುಡ್ಡು ಕೊಡಿ ಅಂತ ಹೇಳಿದ್ರು. ಅದು ಕೊಡಕ್ಕೆ ಹೇಳಿದ್ದೀನಿ, ದುಡ್ಡು ನಾವು ಲಭ್ಯತೆ ನೋಡ್ಕೊಂಡು ಕೊಡ್ತೀವಿ. ಅದು ಒಂದು, ಹೆಚ್ಚಾಗಿ ಕೊಡಿ ಅಂತ. ಅದರ್ ದ್ಯಾನ್ ದಿ ಬಜೆಟರಿ ಪ್ರಾವಿಷನ್, ಅದರ್ ದ್ಯಾನ್ ದಿ ಬಜೆಟರಿ ಪ್ರಾವಿಷನ್, ಅದನ್ನು ಕೇಳಿದ್ರು ಕೊಡ್ತೀವಿ ಅಂತಕ್ಕಂಥದ್ದು ಹೇಳಿದ್ದೀವಿ. ಅದಕ್ಕೋಸ್ಕರ ಕಾಗಿಯವರು ಒಂದು 2 ಸಾರಿ ನನಗೆ ಕೇಳಿದ್ರು, ಅದನ್ನ ನಾನು ಹೇಳಿದ್ದೆ, ಅದು ಕೊಟ್ಟಿರಲಿಲ್ಲ, ಅದಕ್ಕೋಸ್ಕರ ಹೇಳಿರ್ಬಹುದು. ಬಟ್ ನಾನು ಅದು ತ್ವರಿತವಾಗಿ ಮಾಡಲಿ ಅಂತ ಹೇಳಿದ್ರು. ನಾನು ಕೇಳಿದಾಗ ತ್ವರಿತವಾಗಿ ಮಾಡಲಿ ಅಂತ ಹೇಳಿದ್ದೆ ಅಂತಕ್ಕಂಥದ್ದು ಒಂದು. ಎರಡನೇದು ಏನು ಹೇಳಿದ್ರಿ, SCP-TSP ಯೋಜನೆಗಳಿಗೆ ನೀವು ಎಷ್ಟು ಖರ್ಚು ಮಾಡಿದ್ರಿ ನೀವು ಕಾಲದಲ್ಲಿ ಹೇಳಿ ನೋಡೋಣ, ಲೆಕ್ಕ ಕೊಡಿ. 4 ವರ್ಷ ಎಷ್ಟೆಷ್ಟು ಕೋಟಿ ಖರ್ಚು ಮಾಡಿದ್ರಿ ಹೇಳಿ ನೋಡಿ. ಅಲ್ಲ ಹೇಳಿಯಪ್ಪ, ನೀವೇ ಹೇಳ್ರಿ, ಅವ್ರಿಗೇನು ಗೊತ್ತು, ನೀವು ಹೇಳಿಯಪ್ಪ. ನಾವು ಕೂಡ 30,000 ಕಡಿಮೆ ಮಾಡಿದ್ರು ನಮಗಿಂತ. ನಾನು 17-18ರಲ್ಲಿ ಕೂತ್ಕೊಳ್ಳಿ ಪ್ಲೀಸ್, 17-18ರಲ್ಲಿ 30,000 ಕೋಟಿ ಖರ್ಚು ಮಾಡಿದ್ದೆ. ಅದು ನೀವು 26,000 ಕೋಟಿ ಯಾಕೆ ತಗೊಂಡ್ಬಂದ್ರಿ? ಯಾಕ್ರಿ ತೆಗೆದ್ರಿ? ನಾನು ಈ ಸಾರಿ 34,014 ಕೋಟಿ ಇಟ್ಟಿದ್ದೀವಿ ಈ ವರ್ಷ SCP-TSPಗೆ. 39,000 ಚಿಲ್ಲರೆ ಕೋಟಿ ಇಟ್ಟಿದ್ದೀವಿ. 272 ನೀವು ಎಷ್ಟು ಇಟ್ಟಿದ್ರಿ ಹೇಳಿ ನೋಡೋಣ. ಇವರು ಬಹಳ SCP ಕೇಂದ್ರ ಸರ್ಕಾರ ಯಾಕೆ ಮಾಡಿಲ್ಲ? 48 ಲಕ್ಷ ಕೋಟಿ ಇದೆ. ಎಷ್ಟು ಖರ್ಚು ಮಾಡ್ತಿರೋದು SCP-TSPಗೆ ಗೊತ್ತಾ ನಿಮ್ಗೆ? ನೋಡಿ
ಅಲ್ಲಪ್ಪ ಕೂತ್ಕೊಳ್ಳಿ ಪ್ಲೀಸ್. ಕೂತ್ಕೊಳ್ಳಿ, ಆಮೇಲೆ ಕೊಡ್ತೀನಿ. SCP TSBಗೆ ಎಷ್ಟು ಖರ್ಚು ಮಾಡ್ತಾ ಇದ್ದೀರಿ ಕೇಂದ್ರ ಸರ್ಕಾರದಲ್ಲಿ? ಕೇವಲ 60,000 ಕೋಟಿ, 48 ಲಕ್ಷ ಬಜೆಟ್ ಗಾತ್ರ. ನೀವು ಖರ್ಚು ಮಾಡ್ತಾ ಇರ್ತಕ್ಕಂಥದ್ದು 60,000 ಕೋಟಿ. ಯಾವುದಾದ್ರೂ ರಾಜ್ಯದಲ್ಲಿ ಬಿಜೆಪಿ ಇರ್ತಕ್ಕಂಥ ರಾಜ್ಯದಲ್ಲಿ SCP TSP ಆಕ್ಟ್ ಇದೆಯಾ? ಯಾವುದಾದ್ರೂ ರಾಜ್ಯದಲ್ಲಿ SCP TSP ಆಕ್ಟ್ ಇದೆಯಾ? ಅವ್ರ ಜನಸಂಖ್ಯೆಗೆ ಅನುಗುಣವಾಗಿ ಅಭಿವೃದ್ಧಿ ಹಣದಲ್ಲಿ ಖರ್ಚು ಮಾಡಬೇಕು ಅಂತಕ್ಕಂಥ ಕಾನೂನು ಇದೆಯಾ? ಹಣ ಹೇಳ್ತೀರಿ ನೀವು. TSP ಹಣ ಯಾಕೆ ಖರ್ಚು ಮಾಡ್ಬಿಟ್ರಿ? SCP ಹಣ ಯಾಕೆ ಖರ್ಚು ಮಾಡ್ಬಿಟ್ರಿ? ಇಡೀ ದೇಶದಲ್ಲಿ ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸಭಾಪತಿಯವರೇ, ಆಂಧ್ರ, ತೆಲಂಗಾಣ, ಕರ್ನಾಟಕ 3 ರಾಜ್ಯಗಳು ಬಿಟ್ಟರೆ ಬೇರೆ ಯಾವುದೇ ರಾಜ್ಯದಲ್ಲಿ ಇಲ್ಲ. ಆಯ್ತಾ? ಅದಾಯ್ತಾ? ರಿಸರ್ವೇಶನ್ ಇನ್ ಕಾಂಟ್ರಾಕ್ಟ್ಸ್ ಯಾವ ರಾಜ್ಯದಲ್ಲಿದೆ ಹೇಳಿ ನೋಡೋಣ. ಕೇಂದ್ರದಲ್ಲಿದೆಯಾ? ರಾಜಸ್ಥಾನದಲ್ಲಿದೆಯಾ? ಮಧ್ಯಪ್ರದೇಶದಲ್ಲಿದೆಯಾ? ಉತ್ತರ ಪ್ರದೇಶದಲ್ಲಿದೆಯಾ? ಯಾವ ರಾಜ್ಯದಲ್ಲೂ ಇಲ್ಲ. ಯಾವ ರಾಜ್ಯದಲ್ಲೂ ಇಲ್ಲ. ರಿಸರ್ವೇಶನ್ ಇನ್ ಪ್ರಮೋಷನ್ ಸುಪ್ರೀಂ ಕೋರ್ಟ್ ಹೊಡೆದಾಕ್ಬಿಡ್ತು. ಅದನ್ನ ಕಾನೂನು ಮಾಡಿ ಅದು ಕರ್ನಾಟಕ ಸಭಾಪತಿಗಳೇ, ನಾವು ಕೇಳಿದ್ದೇ ಬೇರೆ, ಅವ್ರು ಹೇಳೋದೇ ಬೇರೆ. ಒಂದು ನಿಮಿಷ ನಾನು ಹೇಳ್ತೇನೆ, ಹೇಳ್ತೀನಿ. ಅವರು ಹೇಳಿದ್ದು ನಾವು ಕೇಳಿದ್ದೇನೆ. ಅವರು ಭಾಷಣ ಮಾಡಕ್ ಬಂದಿದ್ದಾರೆ. ನಾವು ಕೇಳಿದ ಪ್ರಶ್ನೆ ಈ ಭಾಷಣ ಏನು? ನಮಗೆ ಭಾಷಣ ಬೇಕಾಗಿಲ್ಲ. ನಮಗೆ ಬೇಕಾಗಿರ್ತಕ್ಕಂಥದ್ದು ನೋಡಿ, SCP TSP ಒಂದು ಕೈಯಲ್ಲಿ ಕೊಟ್ರೆ ಇನ್ನೊಂದು ಕೈಯಲ್ಲಿ ಕಿತ್ಕೊಂಡ್ರೆ, ಒಂದು ಕೈಯಲ್ಲಿ ಕೊಟ್ರೆ ಇನ್ನೊಂದು ಕೈಯಲ್ಲಿ ಕಿತ್ಕೊಂಡ್ರೆ ಕಾಂಟ್ರಾಕ್ಟ್ ಬರೀ ಪೇಪರ್ ಅಲ್ಲಿದೆ. ಕಾಂಟ್ರಾಕ್ಟ್ ಪೂರ್ತಿ ಪೇಪರ್ ಅಲ್ಲಿದೆ. ಆ ದಲಿತ ಸಮುದಾಯಕ್ಕೆ ಕಾಂಟ್ರಾಕ್ಟ್ ಸಿಗ್ತಾ ಇದೆ. ಪ್ಯಾಕೇಜ್ಗಳು ಮಾಡಿ 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 ಬೇರೆಯವರಿಗೆ ಕೊಡ್ತಾ ಇದ್ದೀರಿ. ನೀವು ಪ್ಯಾಕೇಜ್ ಮಾಡಿ ಕೊಡಕ್ಕಲ್ಲ. ನಾಚಿಕೆ ನಿಮ್ಗೆ ಆಗ್ಬೇಕ್ರಿ. ನಾಚಿಕೆ ಆಗ್ಬೇಕಾಗಿರೋದು ನಿಮ್ಗೆ. ನಮ್ಗೆ ನಾಚಿಕೆ ಆಗ್ಬೇಕು. ನಾಚಿಕೆ ಆಗ್ಬೇಕಾಗಿರೋದು ನಿಮ್ಗೆ, ನಮಗಲ್ಲ. ಕೂಡ್ರಿ, ಒಂದು ಕೈಯಲ್ಲಿ ಕೊಟ್ಟು ಇನ್ನೊಂದು ಕೈಯಲ್ಲಿ ಕಿತ್ಕೊಂಡ್ರಿ. ಕೂಡ್ರಿ, ಹೇಳ್ರಿ ಸಭಾನಾಯಕರೇ, ಹೇಳಿ ಪುತ್ವಾಸ ಕೂಡುತ್ತೆ. ನಾ ಹೇಳ್ತೀನಿ. ಅದನ್ನು ಕೊಟ್ಟಿದ್ದೀರಿ. ಕೊಟ್ಟು ಏನ್ ಮಾಡಿದ್ದೀರಿ? ಒಂದು ಕೈಯಲ್ಲಿ ಕೊಟ್ರಿ, ಇನ್ನೊಂದು ಕೈಯಲ್ಲಿ ಕಿತ್ಕೊಂಡ್ರಿ. ಮೊದಲು ಉತ್ತರ ಕೇಳಿಸ್ಕೊಂಡು ಬಿಜೆಪಿ ಅವರು ತಂದಿದ್ದು ರಿಸರ್ವೇಶನ್ ಇನ್ ಪ್ರಮೋಷನ್ ಬಂದಿದ್ದು ಬಿಜೆಪಿ ತಂದಿದ್ದು. ಇವರೆಲ್ಲ ತಂದಿದ್ದು ಬಿಜೆಪಿ ತಂದಿದ್ದು. ಅದನ್ನ ಕೇಳಿ ಏನಿಗೆ ನಡೆಸಿದ್ರೆ ನಾ ಹೇಳ್ತೀನಿ. ನಾ ಹೇಳಕ್ ಬಿಡಲ್ಲ. ನನಗೆ ಹೇಳಕರ ಬಿಡಿ. ಈಗ 34% ರಿಸರ್ವೇಶನ್ ಕೊಟ್ರಿ, ಕೇಳಿದಲ್ಲ ತಂದ್ರಿ. ಕೇಳಿ ನಾ ಹೇಳೋದು 50% 50% ಕೇಳಿ. ನಾ ಹೇಳೋದು ಕೇಳಿ. ಕಿತ್ಕೊಂಡ್ರಿ. ನಾ ಹೇಳೋದು ಕೇಳ್ತಿರಲಿಲ್ಲ. ಇದು ಅಕೌಂಟ್ ಒಪ್ಪಬೇಕು. ನಾ ಹೇಳೋದು ಕೇಳ್ತಿರಲಿಲ್ಲ. ನಾ ಹೇಳೋದು ಕೇಳ್ತಿರಲಿಲ್ಲ. ಏನ್ರಿ ನೋಡಪ್ಪ. ನೀವಿವಾಗ 60% ಆಗಿಲ್ವಾ? ಈಗ 60% ಆಗಿಲ್ವಾ? ಮೊದಲೇ ತಗೊಂಡು ಕೊಡ್ತಾರೆ. ಗೊತ್ತಿದೆ ನಮ್ಗೆ. ನಾರಾಯಣಸ್ವಾಮಿ 60% ಆಗಿದೆ. ನಾರಾಯಣಸ್ವಾಮಿ ಹೇಳಿದೆ. ಲೋಕಾಯುಕ್ತ ಏನ್ ಹೇಳ್ತು? ಲೋಕಾಯುಕ್ತ ಹೇಳಿದೆ ಇದರಲ್ಲಿ ಉರುಳಿಲ್ಲ ಅಂತ. ಸುಳ್ಳು ಹೇಳಿ ಚುನಾವಣೆಗಾಗಿ ಸುಳ್ಳು ಹೇಳಿ ಬಂದ್ರಿ ನೀವು. ನೀವು ಇದನ್ನ ಮಾಡ್ತೀರಾ? ನಡೀತೇನೆ ನಾನು. ಅಲ್ಲ, ಈ ರೀತಿ ಹೇಳ್ತೀವಿ. ಇನ್ನೇನ್ ಮಾಡ್ಬೇಕು? ಕೊಡ್ರಿ. ಕೊಡ್ರಿ. ನಾನಿಂತ ಕೇಳಿ. ಕೊಡ್ರಿ.
ಕೂಡಿ ನಾನು ಇಂಥ ಮಾತಾಡೋದು, ನಾನು ಇಂಥ ನೀವು ಮಾತಾಡೋದು ಕೂಡಿ. ಸಂಕಳರು ಸ್ವಲ್ಪ ಸಭಾಪತಿಗೆ ಸ್ಥಾನಕರ ಗೌರವ ಕೊಡಿ. ಕೂಡ್ರಿ ಕೇಳಬೇಕಾದ್ಲು. ನೋಡಿ ಒಂದ್ ನಿಮಿಷ ಕೂಡಮ್ಮ. ನಾ ಎದ್ದು ನಿಂತಾವ್ರಿ. ಏನ್ ಮನುಷ್ಯ ಕಲಿ, ಇನ್ನೊಂದು ಸಾಲಿ ಕಲಿ. ಒಂದ್ ನಿಮಿಷ ನೋಡಿ, ನಾನು ನಿಮಗೆ ಹೇಳ್ತೀನಿ, ಯಾರೇ ಮಂತ್ರಿಗಳಿರಲಿ ಮುಖ್ಯಮಂತ್ರಿಗಳಿರಲಿ ಇದೇ ಥರ ಮಾತಾಡೋದು ನಾ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಹೇಳಿದಂದ್ರೆ ನಿಮ್ಗೆ ಬೇರೆ ಅನಿಸಿದ್ರೆ ನೀವು ಅದನ್ನ ನನಗೆ ಕೊಡ್ರಿ. ಅದೇನೋ ಸರಿ ಇಲ್ಲ ಅಂದ್ರೆ ನಾನು ಕಡ್ತೀನಿ ತೆಗೆಯುವಂಥ ಕೆಲಸವನ್ನು ಮಾಡ್ತೀನಿ. ಇದೇ ಥರ ಯಾವ ಮಂತ್ರಿಗಳು ಬೇಕಾದಷ್ಟು ಮಾತಾಡ್ತಾರೆ. ಯಾವುದೋ ಒಂದು ಪ್ರಶ್ನೆಗೆ ಎಲ್ಲ ಇತಿಹಾಸ ಹೇಳ್ತಾರೆ. ಹೇಳಿದ ಭಾಳ ಸರಿ, ಈಗೂ ಹೇಳ್ತೀನಿ, ಸಂಬಂಧ ಇದ್ದದಷ್ಟ ಪ್ರಶ್ನೆಗೆ ಉತ್ತರ ಹೇಳಬೇಕು, ಉಳಿದದ್ದು ಮಾತಾಡುವಂಥದ್ದಿಲ್ಲ. ನಿಮ್ಗೆ ಹಂಗೇನಾರು ಅನಿಸಿದ್ರೆ ನಾನು ನನ್ನ ಕಡ್ತೀನಿ ತೆಗಿತೀನಿ. ಸಿಟಿ ರವಿ ಪರವಾಗಿ ಸಾಕು, ನಾ ಹೇಳಿ ಸಾಕು. ಸಿಟಿ ರವಿ ಪರವಾಗಿ ಸಿಟಿ ರವಿ ಪರವಾಗಿ ಕೂಡ್ರಿ. ಸಿಟಿ ರವಿ ಪರವಾಗಿ ಸಭಾಪತಿಗಳೇ, ರವಿಕುಮಾರ್ ಸಿಟಿ ರವಿ ಅವರ ಪರವಾಗಿ ಮುಖ್ಯಮಂತ್ರಿಗಳಿಗೆ ಪ್ರಶ್ನೆ ಸಂಖ್ಯೆ ರೆಕಾರ್ಡ್ಗೆ ಹೋಗ್ಬೇಕು ಹೇಳ್ತೀನಿ ನಾನು. ಪ್ರಶ್ನೆ ಸಂಖ್ಯೆ 407 ಮಾನ್ಯ ಸಚಿವರಲ್ಲೇ ಕೇಳೋದಕ್ಕೆ ಬಯಸ್ತೇನೆ. ರವಿಕುಮಾರ್ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೇಳೋದಕ್ಕೆ ಬಯಸ್ತೇನೆ. ಒಂದ್ ನಿಮಿಷ ಟೈಮ್ ಕೇಳ್ಯಾರ ಮುಖ್ಯಮಂತ್ರಿಗಳು. ಹೌದು, 2 ವಾರ ಟೈಮ್ ಕೇಳಿ. ಮಾನ್ಯ ಅಧ್ಯಕ್ಷರೇ, ಅಲ್ಲ ಸಭಾಪತಿಯವರೇ, ಈ ಪ್ರಶ್ನೆ ಬಹಳ ದೀರ್ಘವಾಗಿ ಉತ್ತರ ಬಯಸಿರೋದ್ರಿಂದ ಸ್ವಲ್ಪ ಸಮಯ ಬೇಕು ಅಂತ ಕೇಳಿದ್ದೀನಿ. ದಯಮಾಡಿ ಸಮಯ ಕೊಡಿ. ಒಂದು ನಿಮಿಷ. ಮುಂದಿನ ವಾರ ತಮಗೆ ಹೇಳುದೇನಂದ್ರೆ 2 ವಾರ ಒಂದ್ ನಿಮಿಷ 2 ವಾರ ಕಾಲವಲ್ಲಿ ಬೇಡ, ಸದನ ಮುಗಿದು ಉತ್ತರ ಹೇಳ. ಸುಶೀಲ್ ನಮೋಸಿ ಮುಖ್ಯಮಂತ್ರಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಪ್ರಶ್ನೆ ಸಂಖ್ಯೆ 60 ಕೇಳ್ತೇನೆ. ಲಾಸ್ಟ್ ಕ್ವಶನ್ ಮುಖ್ಯಮಂತ್ರಿಗಳು. ಸುಶೀಲ್ ನಮೋಸಿ 15ನೇ ನಂಬರ್ ಕ್ವಶನ್ ನಂಬರ್ 15. ಬಂದೆ. ರಾಯಚೂರು ಜಿಲ್ಲೆ ಸಿಂಧನೂರಲ್ಲಿ ನಡೆದ ಘಟನೆ ಬಗ್ಗೆ. ಮಾನ್ಯ ಸಭಾಪತಿಯವರೇ, ಉತ್ತರವನ್ನು ಒದಗಿಸಲಾಗಿದೆ. ಕೇಳಿ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. ಇದು ಘಟನೆ ನಡೆದಿದ್ದು ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕದಲ್ಲಿ 97 PDO ಪೋಸ್ಟ್ಗಳ ನೇಮಕಾತಿ ಸಂಬಂಧಪಟ್ಟಂತೆ KPSC ಅವರು ಕಲ್ಯಾಣ ಕರ್ನಾಟಕ ರೀಜನ್ಗೆ ಮೀಸಲಿಟ್ಟಂತ ಈ 97 PDO ಪೋಸ್ಟ್ಗಳ ಪರೀಕ್ಷೆಯನ್ನ ನಡಿಬೇಕಾಗಿದ್ದು 17ನೇ ನವೆಂಬರ್ 2024ರಲ್ಲಿ ಇದು ನಡೆದಂತ ಘಟನೆ. ಇತ್ತೀಚಿನ ದಿನಗಳಲ್ಲಿ ಈ ಪರೀಕ್ಷೆ ಪರೀಕ್ಷೆ ಮಾಡುವಂತ ಒಂದು ಪದ್ಧತಿ ಏನಿದೆ ಅಂತಂದ್ರೆ 10 ಗಂಟೆಗೆ ಆನ್ಸರ್ ಬರೆಯೋದು ಪ್ರಾರಂಭ ಆಗುತ್ತೆ. ಆದರೆ 9 ಗಂಟೆಗೆ ಬೆಲ್ ಮಾಡ್ತಾರೆ. 9 ಗಂಟೆಗೆ ಬೆಲ್ ಮಾಡಿ ಅವರು ತಮ್ಮ ಸ್ಥಾನವನ್ನು ಅಲಂಕರಿಸಬೇಕು. ಯಾಕಂದರೆ ಬಹಳಷ್ಟು ಕೊಠಡಿಗಳಿದ್ದಾವೆ. 840 ವಿದ್ಯಾರ್ಥಿಗಳಲ್ಲಿ ಬಂದು ಪರೀಕ್ಷೆ ಬರೀಬೇಕು. 840 ಸ್ಟೂಡೆಂಟ್ಸ್ ಬೇರೆ ಜಿಲ್ಲೆಯಿಂದ ಬರಬೇಕು. ಅಲ್ಲಿ ಯಾದಗಿರಿ ಜಿಲ್ಲೆಯಿಂದ ಬಂದಿದ್ದಾರೆ. ಅವರಿಗೆ 15 ನಿಮಿಷ ಮೊದಲು, ಅಂದರೆ 10 ಗಂಟೆಗಿಂತ 15 ನಿಮಿಷ ಮೊದಲು ಅವರಿಗೆ OMR ಶೀಟ್ ಕೊಡ್ತಾರೆ. ಆ OMR ಶೀಟನ್ನು ಅವರು ಮಾರ್ಕ್ ಮಾಡೋದು ಇತ್ಯಾದಿ ಎಲ್ಲ ಮಾಡಿದ ಆದಮೇಲೆ 10ಕ್ಕಿನ್ನೂ 5 ನಿಮಿಷ ಇದ್ದಾಗ ಪ್ರಶ್ನೆ ಪತ್ರಿಕೆ ಅವರಿಗೆ ಕೊಡುವಂಥ ಒಂದು ಪದ್ಧತಿ ಇದೆ. ಆ ಕೊಡೋಕ್ಕಿಂತಲೂ ಮೊದಲು ದೇ ಆರ್ ಇನ್ ದ ಸೀಲ್ಡ್ ಕವರ್, ಸೀಲ್ ಮಾಡಿರ್ತಾರೆ. ಆದರೆ ಈ ಕೊಠಡಿಯಲ್ಲಿ 10:25 ಆದರೂ ಕೂಡ ಯಾವ ಪ್ರಶ್ನೆ ಪತ್ರಿಕೆ ಉತ್ತರ ಪತ್ರಿಕೆ ಬರಲಾರ್ದಂಥ ಕಾರಣಕ್ಕಾಗಿ ಗಲಾಟೆ ಪ್ರಾರಂಭ ಆಗುತ್ತೆ. ಗಲಾಟೆ ಯಾಕೆ ಪ್ರಾರಂಭ ಆಗುತ್ತೆ ಅಂತಂದ್ರೆ ಅಲ್ಲಿ ಸೀಲ್ ಒಡೆದಿದ್ದಂಥ ಕ್ವಶನ್ ಪೇಪರ್ ತೆಗೆದುಕೊಂಡು ಬರ್ತಾರೆ. ಸೀಲ್ ಒಡೆದಿದೆ. ಪದ್ಧತಿ ಸರ್ ನಾನು ಅಲ್ಲೇ ಬರ್ತೀನಿ. ಪದ್ಧತಿ ಏನಿದೆ, ಆ ಕ್ವಶನ್ ಪೇಪರ್ ಸೀಲ್ ಮಾಡಿದ್ದನ್ನು ತೋರಿಸ್ಬೇಕು ಅವರು ವಿದ್ಯಾರ್ಥಿಗಳಿಗೆ. CCTV ಫುಟೇಜ್ಗಳಲ್ಲಿ ತೋರಿಸ್ಬೇಕು. ಅದು ಕ್ಯಾಮ್ರಾ ರೆಕಾರ್ಡ್ ಮಾಡುತ್ತೆ.
ಇಬ್ಬರು ವಿದ್ಯಾರ್ಥಿಗಳಿಗೆ ಕರೆದು ಇನ್ವಿಜಿಲೇಟರ್ಸ್ ಇತ್ಯಾದಿ ಇವರೆಲ್ಲರೂ ಸೈನ್ ಮಾಡ್ತಾರೆ. ಇದು ಯಾವ ಕೆಲಸ ಆಗಿಲ್ಲ. ಒಡೆದಂತ ಸೀಲ್ಗಳನ್ನ ನೋಡಿ ಬರೀ 12 ಅಭ್ಯರ್ಥಿಗಳಿಗೆ ಅವರು ಆ ಪತ್ರಿಕೆಯನ್ನ ಕ್ವಶನ್ ಪೇಪರ್ ಅನ್ನ ಕೊಡ್ತಾರೆ. ಒಂದ್ ನಿಮಿಷ ಒಂದ್ ನಿಮಿಷ ಏನ್ ಮಾಡ್ಬೇಕು ಹೇಳಿ. ಅಲ್ಲ, ಅದಕ್ಕೆ ಈಗ ಉತ್ತರ ಏನ್ ಕೊಟ್ಟಿದ್ದಾರೆ ಸರ್, ನೀವು ನೋಡಿದ್ರೆ ಅಂತದ್ ಏನೂ ನಡೆದಿಲ್ಲ ಅಂತ ಕೊಡ್ತಾರೆ. ರೈಟ್. ಇದು ಎಲ್ಲಿದೆ ಸರ್? ಸರಿ, ಮುಖ್ಯಮಂತ್ರಿಗಳು ಹೇಳಿ. 4 ವರ್ಷ ಓದಿ ಮುಖ್ಯಮಂತ್ರಿಗಳು ದಯವಿಟ್ಟು ತಾವು ದಯವಿಟ್ಟು ಆ ವಿದ್ಯಾರ್ಥಿಗಳ ನೆರವಿಗೆ ತಾವು ಬರಬೇಕು. ತಪ್ಪಾದಂತ ಉತ್ತರ ನಿಮ್ಮ ಬಾಯಿಂದ ಹೇಳಿಸ್ತಾ ಇದ್ದಾರೆ. ಪೂರ್ತಿ ಸುಳ್ಳು ಉತ್ತರ ಇದು. ಅದಕ್ಕೆ ಮಾನ್ಯ ಅಧ್ಯಕ್ಷರೇ, ನನ್ನ ಪ್ರಶ್ನೆ ಇಷ್ಟೇ. ಕೊಡ್ರಿ, ಆಮೇಲೆ ಬಂದು ತಹಶೀಲ್ದಾರ್ ಏನ್ ಹೇಳ್ತಾರೆ ನಾನು ನಿಮಗೆ ಹೇಳ್ತೀನಿ, ಇನ್ನೊಂದು ಕ್ವಶನ್ ಕೊಡ್ತೀನಿ ಅಂದ್ರೆ ನಿಮ್ಗೆ ಅರ್ಧ ಗಂಟೆ ಆಮೇಲೆ ನಿಮ್ಗೆ ಹೆಚ್ಚಿನ ಸಮಯ ಕೊಡ್ತೀವಿ, ನೀವು ದಯವಿಟ್ಟು ಗಲಾಟೆ ಮಾಡ್ಬೇಡ್ರಿ ಅಂತ ಹೇಳ್ತಾರೆ. ಸರ್, ಗಲಾಟೆ ಯಾಕಾಯ್ತು? ಆಯ್ತು ರೀ, ನೀವು ಸರಿಯಾದ ಸಮಯದಲ್ಲಿ ಪತ್ರಿಕೆ ಆನ್ಸರ್ ಸ್ಕ್ರಿಪ್ಟ್ ಅಥವಾ ಕ್ವಶನ್ ಪೇಪರ್ ಕೊಟ್ಟಿದ್ರೆ ಯಾಕೆ ಗಲಾಟೆ ಮಾಡ್ತಾರೆ ಸರ್? 3-4 ವರ್ಷ ಕಾಯ್ದು ಪರೀಕ್ಷೆ ಬರೀತಿದ್ದಾರೆ. ನೋಡಿ, ಉತ್ತರ ಹೇಳಿ, ಅವ್ರು ಕೇಳಕ್ಕೆ ಮತ್ತೆ ಕೊಡ್ತೀನಿ ನಾನು ನಿಮಗೆ ಆಗಿದೆ. ಮುಖ್ಯಮಂತ್ರಿ ಕೊಡ್ಲಿ, ಉತ್ತರ ಕೊಡ್ಲಿ, ಆಮೇಲೆ ಪ್ರಶ್ನೆಗಳು ಕೇಳ್ತೇನೆ. ಹೇಳಿ. ಮಾನ್ಯ ಸಭಾಪತಿಯವರೇ, ಇದು ಲೋಕಸೇವಾ ಆಯೋಗದವರು ನಡೆಸ್ತಕ್ಕಂಥ ಪರೀಕ್ಷೆ, ಕರ್ನಾಟಕ ಸರ್ಕಾರ ನಡೆಸ್ತಕ್ಕಂಥ ಪರೀಕ್ಷೆ ಅಲ್ಲ. ಲೋಕಸೇವಾ ಆಯೋಗದವರು ನಡೆಸ್ತಕ್ಕಂಥ ಪರೀಕ್ಷೆ ಸಿಂಧನೂರಿನಲ್ಲಿ ನಡೆದಿರ್ತಕ್ಕಂಥ. ಈ PDOಗಳಿದಾರಲ್ಲ, ಇವ್ರಿಗೆ 97 ಜನಕ್ಕೆ ಒಂದು ಪರೀಕ್ಷೆ ನಡೆಸಿದ್ದಾರೆ. ಯಾವಾಗ ಮಾಡಿಸಿದ್ದಾರೆ ಅಂತಂದ್ರೆ 17/11/2024 ಸಿಂಧನೂರಿನಲ್ಲಿ ನಡೆಸಿರ್ತಕ್ಕಂಥ. ಎಲ್ಲೂ ಕೂಡ ಸುಮಾರು 840 ಅಭ್ಯರ್ಥಿಗಳು ಅವತರಣಿಯರಾಗಿದ್ದಾರೆ. 840 ಅಭ್ಯರ್ಥಿಗಳಾಗಿದ್ದಾರೆ. ಕೇಸ್ ಹಾಕಿರೋದು ಎಷ್ಟು ದಿನದ ಮೇಲೆ? ನಾಟ್ ಎಗೇನ್ಸ್ಟ್ ಆಲ್ ದಿ ಸ್ಟೂಡೆಂಟ್ಸ್. 12 ಜನ ಮಾತ್ರ ಹಾಕಿರೋದು. ಈ 12 ಜನ ಏನ್ ಮಾಡಿದ್ದಾರೆ ಅಂತಂದ್ರೆ, ಎಲ್ಲೂ ಲೀಕ್ ಆಗಿಲ್ಲ ಪತ್ರಿಕೆ. ಲೀಕ್ ಆಗಿದೆ ಅಂತೇಳಿ ಬೇರೆ ವಿದ್ಯಾರ್ಥಿಗಳನ್ನೆಲ್ಲ ಪ್ರಚೋದನೆ ಮಾಡಿ ಪ್ರತಿಭಟನೆ ಮಾಡಕ್ಕೆ ಶುರು ಮಾಡಿದ್ರು. ಆಮೇಲೆ ಅದಕ್ಕೆ ಪ್ರತಿಭಟನೆ ಮಾಡೋದ್ರಿಂದ ಆಲ್ ಟಿಕೆಟ್ನಲ್ಲೇ ಬರೆದಿರ್ತಾರೆ, ಇವರು ಪ್ರಚೋದನೆ ಮಾಡಿದ್ರೆ ಅಥವಾ ಬೇರೆ ಕ್ರಿಮಿನಲ್ ಆಕ್ಟಿವಿಟೀಸ್ ಮಾಡಿದ್ರೆ, ಇನ್ನೇನಾದ್ರು ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೋಬಹುದು ಅಂತ ಬರೆದಿರ್ತಾರೆ. ಅದರ ರೀತಿಯ 12 ಜನ ಮೇಲೆ FIR ಹಾಕಿದ್ದಾರೆ. ಅಧ್ಯಕ್ಷರೇ, ಲೀಕ್ ಆಗಿರೋದಂತೂ ಇಲ್ಲ. ಇವ್ರು ಹೇಳ್ತಾ ಇರೋದು ಲೀಕ್ ಆಗಿದ್ದಾರೆ ಅಂತ, ಲೀಕ್ ಮಾಡಿದ್ದಾರೆ ಅಂತ ಅಲ್ಲ. ನಿಧಾನ ಮಾಡಿದ್ರು ಅರ್ಧ ಗಂಟೆ ಅಲ್ಲ. ಕೂತ್ಕೊಳ್ಳಿ, ನಮೋಸಿ ಅವರೇ, ಇವರ ಸೀನಿಯರ್ ಮೆಂಬರ್. ಕಷ್ಟ ಆಗಿದೆ. ಅದೇ ಕಷ್ಟ ಆಗಿದೆಯಾ? ಇಲ್ಲ, ಸೀನಿಯರ್ ಮೆಂಬರ್, ಪಾಪ ಒಳ್ಳೆಯವರು ಅವರು. ಲೀಕ್ ಅಂತೂ ಆಗಿಲ್ಲ. ಏನಂತ ಹೇಳಿದ್ದಾರೆ? 12 ಜನ ಅಮಾಯಕ ಅಭ್ಯರ್ಥಿಗಳ ಮೇಲೆ ಪೊಲೀಸ್ ಪ್ರಕರಣವನ್ನು ದಾಖಲಿಸುವುದು ಸರ್ಕಾರದ ಗಮನಕ್ಕೆ ಬಂದಿದೆ. ಸರ್ಕಾರನೇ ಹಾಕಿರೋದು. 12 ಜನ ಮೇಲೆ FIR ಹಾಕಿರೋದು ಸರ್ಕಾರನೇ. ಯಾಕೆ ಹಾಕಿದ್ರು ಅಂತಂದ್ರೆ, ಅವರು 12 ಜನ ಗಲಾಟೆ ಮಾಡಕ್ ಶುರು ಮಾಡಿದ್ರು. ಒಂದು ಕ್ಲಾಸ್ನಲ್ಲಿ ಎಷ್ಟು ಜನ ಇರ್ತಾರೆ? 35 ರೂಮ್ಗಳಿದ್ದು 24 ಜನ ಇರ್ತಾರೆ. ಆ 24 ಜನದಲ್ಲಿ 12 ಜನ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ತಾರೆ. ಹೇಳಿ, ನೀವೇ ಹೇಳಿ. ಯು ಆರ್ ನಾಟ್ ಎ ವಿಟ್ನೆಸ್, ಯು ಆರ್ ನಾಟ್ ಎನ್ ಐ ವಿಟ್ನೆಸ್, ಐ ಆಮ್ ನಾಟ್ ಎನ್ ಐ ವಿಟ್ನೆಸ್. ನನಗೆ ಅಧಿಕಾರಿಗಳು ಕೊಟ್ಟಿದ್ದಾರೆ, ಯು ಆರ್ ನಾಟ್ ಐ ವಿಟ್ನೆಸ್. ನಿಮ್ಗೆ ಯಾರು ಹೇಳಿದ್ದಾರೆ ಅದ್ರ ಮೇಲೆ ನೀವು ಹೇಳ್ತಾ ಇದ್ದೀರಿ, ಅದ್ರ ಮೇಲೆ ಬಂದು ಹೇಳ್ತಾ ಇದ್ದಾರೆ. ಮಾನ್ಯ ಅಧ್ಯಕ್ಷರೇ, ಲೀಕ್ ಆಗಿಲ್ಲ, ವಿಳಂಬನೂ ಆಗಿಲ್ಲ. ಇವರು ಬೇರೆ ಪರೀಕ್ಷೆ ಬಂದು ಕೂತಿದ್ರಲ್ಲ, ಅವ್ರನ್ನೆಲ್ಲ ಎತ್ಕಟ್ಟಿ ಗಲಾಟೆ ಮಾಡ್ಸಕ್ ಶುರು ಮಾಡಿದ್ರು. 840 ಜನ ಇರೋದು, ಅವರೆಲ್ಲ ಬರೆದಿದ್ದಾರೆ. ಇವ್ರು ಯಾಕೆ 12 ಜನ ಬರೀಲಿಲ್ಲ? ವೆರಿ ಸಿಂಪಲ್. ಅದರಿಂದ ಅದಕ್ಕೆ ಏನ್ ಮಾಡಿದ್ದಾರೆ?
ಲೋಕಾಯುಕ್ತದವರು ಅಲ್ಲ ಇವರು ಎಂತದ್ದು KPSC KPSC ಅವರು ಏನ್ ಮಾಡಿದ್ದಾರೆ, ಲೋಕಸೇವಾ ಆಯೋಗದವರು ಒಂದು ಉಪಸಮಿತಿ ಮಾಡಿದ್ದಾರೆ. ಆ ಉಪಸಮಿತಿಯಲ್ಲಿ 3 ಜನ ಸದಸ್ಯರಿದ್ದಾರೆ. ಅವ್ರು ವರದಿ ಬಂದ ಮೇಲೆ ಅದೇನು ತಪ್ಪು ಮಾಡಿದಾರ ಇಲ್ವಾ, ಲೀಕ್ ಆಗಿದೆಯಾ ಇಲ್ವಾ, ವಿಳಂಬ ಆಗಿದೆಯಾ ಇಲ್ವಾ ಅಂತ ಅವ್ರು ವರದಿ ಕೊಟ್ಟ ಮೇಲೆ ಕ್ರಮ ತಗೋತೀವಿ. ನಮಸ್ತೆ ಕೇಳಿ. ವಿಳಂಬ ಆಗಿದೆ ಅಂತೆ ಗಲಾಟೆ ಶುರುವಾಗಿದೆ. ಅವರಿಗೆ ಪತ್ರಿಕೆ, ಪ್ರಶ್ನೆ ಪತ್ರಿಕೆ ಆಗಲಿ ಉತ್ತರ ಪತ್ರಿಕೆ ಆಗಲಿ ಕೊಟ್ಟೇ ಇಲ್ಲ. ಈಗ ಅವ್ರು ಹೇಳಿದಾರ, ಸರ್ಕಾರ ಉತ್ತರ ಗಲಾಟೆ ಮಾಡಿದ್ದಾರೆ. ಆಮೇಲೆ 10:25 ಅವರು ಆ ಬಂಡಲ್ ತೆಗೆದುಕೊಂಡು ಬರ್ತಾರೆ, ವಿಚ್ ಇಸ್ ನಾಟ್ ಸೀಲ್ಡ್, ವಿಚ್ ವಾಸ್ ಅ ಓಪನ್ ಬಂಡಲ್. ಆ ಓಪನ್ ಇದ್ದಿದ್ದಕ್ಕಾಗಿ ಲೀಕ್ ಆಗಿದೆ ಅಂತ ಅವ್ರು ಗಲಾಟೆ ಮಾಡಿ ಕೂಗಾಡ್ತಾರೆ. ಅದು ಎಲ್ಲ ರೂಮಿಗೆ ಆ ಸುದ್ದಿ ಹಬ್ಬಿದ ಮೇಲೆ ಬಹಳಷ್ಟು ವಿದ್ಯಾರ್ಥಿಗಳು ಹೊರಗೆ ಬರ್ತಾರೆ. ಬಹಳಷ್ಟೇ ಸರ್ ಇಲ್ಲ ಸರ್, ಒಂದು ನಿಮಿಷ ಸರ್, ಎಲ್ಲಾನು ಸಮಯ ಪ್ರಕಾರ ಆಗಿದ್ರೆ ಇವ್ರು ಯಾಕೆ ಗಲಾಟೆ ಮಾಡ್ತಾರೆ? 2, 3, 4 ವರ್ಷ ಓದಿ ಬಂದು ಪರೀಕ್ಷೆ ಬರೆದು ಅವ್ರು KPSC ಇಂದ ಪಾಸ್ ಆಗಿ ನನಗೂ ಉದ್ಯೋಗ ಸಿಗ್ಬೇಕಂತ ಆ ಪ್ರಯತ್ನ ಇರುತ್ತೆ ಅವ್ರದ್ದು. ಯಾಕೆ ಗಲಾಟೆ ಮಾಡ್ತಾರೆ ಸರ್? ತಹಶೀಲ್ದಾರ್ ಅವರು ಇದನ್ನ ಮುಚ್ಚಿ ಹಾಕ್ಲಿಕ್ಕೆ ನಿಮ್ಗೆ ಅರ್ಧ ಗಂಟೆ ಎಕ್ಸ್ಟ್ರಾ ಟೈಮ್ ಕೊಡ್ತೀವಿ ಅಂತ ಹೇಳ್ತಾರೆ. ಯಾಕೆ ಹೇಳ್ಬೇಕು ಅವರು? ಬಿಕಾಸ್ ಕ್ವಶನ್ ಪೇಪರ್ ಆರ್ ಆನ್ಸರ್ ಸ್ಕ್ರಿಪ್ಟ್ಸ್ ವರ್ ನಾಟ್ ಗಿವನ್. ರೈಟ್, ದಿಸ್ ಇಸ್ ದ ಫ್ಯಾಕ್ಟ್. ಸರಿ, ಎಸ್ ಸರ್. ಮುಖ್ಯಮಂತ್ರಿ ಸಭಾಧ್ಯಕ್ಷರೇ, ವಿಳಂಬ ಆಗಿರೋದು ಸತ್ಯಕ್ಕೆ ದೂರವಾದದ್ದು. 9:26ಕ್ಕೆ ಆ ಸೀಲ್ಡ್ ಟ್ರಂಕ್ಗಳಿರ್ತಾವಲ್ಲ ಅದರಿಂದ ಪ್ರಶ್ನೆ ಪತ್ರಿಕೆ ತೆಗೆದಿರ್ತಾರೆ. ಒಟ್ಟು 840 ಜನ ಅಪಿಯರ್ ಆಗಿರ್ತಾರೆ ಪರೀಕ್ಷೆಗೆ. ಅದರಲ್ಲಿ 12 ಜನ ಮಾತ್ರ ಅವರು ವಿಳಂಬ ಆಗಿದೆ ಅಂತ ಅನ್ನೋದಕ್ಕೆ ಬಿಟ್ಟು ಇದು ಮಾಡ್ತಾರೆ, ವಿಳಂಬ ಆಗಿದೆ ಅಂತ ಹೇಳಿ ಮಾಡ್ತಾರೆ. ಮೊದಲು ಲೀಕ್ ಆಗಿದೆ ಅಂತಾರೆ, ಆಮೇಲೆ ವಿಳಂಬ ಆಗಿದೆ ಅಂತ. ಅದರಿಂದ ಮಾನ್ಯ ಅಧ್ಯಕ್ಷರೇ, ಆ ರಿಪೋರ್ಟ್ ಬರಲಿ, ರಿಪೋರ್ಟ್ ಬಂದ್ಮೇಲೆ ಕ್ರಮ ತಗೋತೀವಿ. ಯಾರು ಕೂಡ ಅವ್ರಿಗೆ ಅನ್ಯಾಯ ಆಗಿದ್ರೆ ಅವ್ರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ, ಕ್ರಮ ತಗೋತೀವಿ. ನಾಗರಾಜ್, ನೋಡಿ ನಾಗರಾಜ್, ಆ ಸಮಯದ ಪ್ರಕಾರ ಏನಾಗಿದೆ ಅದನ್ನ ಆಯ್ತು, ವರದಿ ಬರ್ಲಿ ಕೊಡ್ಲಿ. ನಾಗರಾಜ್, ಕಳಿಸ್ಕೊಡಿ. ಧನ್ಯವಾದಗಳು ಮುಖ್ಯಮಂತ್ರಿಗಳೇ, ಸಭಾಪತಿಗಳೇ. ನಾಗರಾಜ್, ನನ್ನ ಚುಕ್ಕೆ ಪ್ರಶ್ನೆ ಸಂಖ್ಯೆ 55/535 ರಾಜ್ಯದ ಮುಖ್ಯಮಂತ್ರಿಗಳಿಗೆ. ಮಾನ್ಯ ಮುಖ್ಯಮಂತ್ರಿಗಳು, ನಾಗರಾಜ್ ಎಂದು. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಉತ್ತರವನ್ನು ಒದಗಿಸಿದರೆ ಧನ್ಯವಾದಗಳು. ಇದು ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿದೆ ಎಂದು ನಾನು ಭಾವಿಸಿದ್ದೇನೆ. ಕರ್ನಾಟಕ ರಾಜ್ಯ ದೇಶದಲ್ಲೇ 2ನೇ ಸ್ಥಾನದಲ್ಲಿರ್ತಕ್ಕಂಥ ಟ್ಯಾಕ್ಸ್ ಕಲೆಕ್ಷನ್ ಇರ್ತಕ್ಕಂಥದ್ದು ಕೂಡ ಹೇಳ್ತೀನಿ. ಅದಕ್ಕೋಸ್ಕರವಾಗಿ ಆರ್ಥಿಕ ಸಚಿವರಾಗಿರ್ತಕ್ಕಂತಹ ಮುಖ್ಯಮಂತ್ರಿಗಳು ಮತ್ತು ಆ ಇಲಾಖೆಗೆ ಅಭಿನಂದನೆ ಸಲ್ಲಿಸ್ತಾ, ಆದರೆ ಇಲ್ಲಿರ್ತಕ್ಕಂಥ ಒಂದು ಶಾಕಿಂಗ್ ನ್ಯೂಸ್ ಏನಂತಂದರೆ 2023 ಮೇ ತಿಂಗಳಿಂದ 2024 ದೇಶದಲ್ಲಿ 44,115 ಕೋಟಿ ರೂಪಾಯಿಗಳ ವಂಚನೆ ಆಗಿರ್ತಕ್ಕಂಥದ್ದು ಒಟ್ಟಾರೆ ದೇಶದಲ್ಲಿ ಆಗಿರ್ತಕ್ಕಂಥದ್ದು. ಅದರಲ್ಲಿ 29,273 ಬೋಗಸ್ ಕಂಪನಿಗಳು ಕರ್ನಾಟಕದಿಂದ ಇವೆ ಅಂತಕ್ಕಂಥದ್ದು ಪತ್ರಿಕೆಯಲ್ಲಿ ಬಂದಿರ್ತಕ್ಕ ಮಾಹಿತಿಯ ನಾನು ಈ ಒಂದು ಕ್ವಶನ್ನ ಕೇಳಿರ್ತಕ್ಕಂಥದ್ದು. ನಿಜವಾಗ್ಲೂ ಹೇಳಬೇಕಂದ್ರೆ ಜುಲೈ 1ನೇ ತಾರೀಕು 2017 GST ಪ್ರಾರಂಭ ಆದಾಗ ಪ್ರತಿ ವರ್ಷದಿಂದ ನೋಡಿದಾಗ ಇದುವರೆಗೂ ಕೂಡ 2023-24 ನೋಡಿದಾಗ 3 ಪಟ್ಟಷ್ಟು GST ಹೆಚ್ಚಾಗಿರ್ತಕ್ಕಂಥದ್ದು ಅಭಿನಂದನಾ ಸಂಗತಿ. ಆದರೂ ಕೂಡ 2017 ಮತ್ತು 2018 ಸಾಲಿನಲ್ಲಿ ದೇಶದಲ್ಲಿ 7,879 ಕೋಟಿ ರೂಪಾಯಿ ವಂಚನೆ ಆಗಿರ್ತದೆ GSTಯಲ್ಲಿ. ಆದರೆ 2023-24 ಸಾಲಿನಲ್ಲಿ 2.201 ಕೋಟಿ ಲಕ್ಷ ಕೋಟಿಗಳಷ್ಟು ವಂಚನೆ ಆಗಿರ್ತಕ್ಕಂಥ ನೋಡಿದಾಗ 30 ಪಟ್ಟಷ್ಟು ವಂಚನೆಗಳು ಹೆಚ್ಚಾಗಿರೋದ್ರಿಂದ ನಾನು ರಾಜ್ಯದ ಮುಖ್ಯಮಂತ್ರಿಗಳನ್ನ ಕೇಳ್ತಾ ಇರ್ತಕ್ಕಂಥದ್ದು, ಯಾವುದು GSTಯಲ್ಲಿ ಜಾರಿ ವಿಭಾಗ ಇದೆಯೋ ಅವರು ಮಾಡ್ತಾ ಇರ್ತಕ್ಕಂಥ ಕೆಲಸಗಳನ್ನ ಇನ್ನೂ ಕಠಿಣವಾದ ಕ್ರಮಗಳನ್ನ ಕೈಗೊಂಡು ವಂಚನೆ ಆಗ್ತಾ ತಡೆಗಟ್ಟತಕ್ಕ ಕೆಲಸ ಆಗಬೇಕು. 30 ಪಟ್ಟು ಇನ್ಕ್ರೀಸ್ ಆಗಿರ್ತಕ್ಕಂಥ ವಂಚನೆ ತಡೆಗಟ್ಟು ಹಿಡಿದಾದ್ರೆ ಸಂಪನ್ಮೂಲಗಳನ್ನ ಕೂಡಿಕೊಳ್ಳಲು ಅನುವು ಆಗ್ತಾರ ಕಾರಣಕ್ಕೋಸ್ಕರ ಜಾರಿ ವಿಭಾಗ ಸ್ವಲ್ಪ ಸ್ಪೀಡ್ ಕಡಿಮೆ ಆಗಲಿ. ತಮ್ಮ ಸಲಹೆಯನ್ನು ಸ್ವೀಕರಿಸಲಾಗಿದೆ ಸರ್. ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ ಒಂದೇ ಒಂದು ಸೆಂಟೆನ್ಸ್ ಸರ್. ತಮ್ಮ
ಸರ್ ತಮ್ಮ ಸಲಹೆ ಸರ್ ಒಂದೇ ಸೆಂಟೆನ್ಸ್ ಸರ್, ಯಾಕಂದ್ರೆ ನಮ್ಮ ಅಭಿಮಾನದ ಮುಖ್ಯಮಂತ್ರಿಗಳಿರ್ಬೇಕಾದ್ರೆ ನಾವು ರಾಜ್ಯ ದೃಷ್ಟಿಯಿಂದ ಕೇಳ್ತಾ ಇರ್ತಕ್ಕಂಥದ್ದು 2022ರಿಂದ 2023-24 ಕೂಡ ಕರ್ನಾಟಕ ರಾಜ್ಯದಲ್ಲಿ 3.2 ಲಕ್ಷ ಕಂಪನಿಗಳು GST ರದ್ದಾಗಿದೆ ಅಂತ ಹೇಳಿದ್ದಾರೆ. ಅದರಲ್ಲಿ ಬೇರೆ ಬೇರೆ ಕಾರಣಗಳು ಆಗಿರ್ಬೋದು, ವಂಚನೆ ಕೂಡ ಆಗಿರ್ಬೋದು. ಅವ್ರು ಕೊಟ್ಟಿರೋ ಉತ್ತರದಲ್ಲಿ ನೋಡಿದಾಗ ಸುಮಾರು 2437 ಕಂಪನಿಗಳು ಇನ್ಪುಟ್ ಟ್ಯಾಕ್ಸ್ ಈ ಇನ್ಪುಟ್ ಟ್ಯಾಕ್ಸ್ ವಂಚನೆ ಮಾಡಿದ ಕಂಪನಿಗಳು ಮಾಡ್ತಾ ಇರೋ ಘೋರ ಅಪರಾಧ ಆಗ್ತದೆ ನಮ್ಮ ಟ್ರೆಜರಿ ಮೇಲೆ. ಅದ್ರ ಮೇಲೆ ಅಂತ ವ್ಯಕ್ತಿಗಳ ಮೇಲೆ ಕಠಿಣವಾದ ಕ್ರಮ ಕೈಗೊಳ್ಳಬೇಕು. ರಾಜ್ಯದಲ್ಲಿರ್ತಕ್ಕಂಥ ಈ ತರ ಬೋಗಸ್ ಮಾಡಿರ್ತಕ್ಕಂಥವ್ರು ITC ಅಂದ್ರೆ ಇನ್ಪುಟ್ ಟ್ಯಾಕ್ಸ್ ನ ವಂಚನೆ ಮಾಡಿರ್ತಕ್ಕಂಥವ್ರು ಯಾರು ಇದ್ರೆ ಅವ್ರು ಎಷ್ಟು ಜನ ಅರೆಸ್ಟ್ ಮಾಡಿದ್ದಾರೆ, ಇನ್ ಮುಂದೆ ತಗೊಳ್ಬೇಕಂತ ಕಠಿಣ ಕ್ರಮಗಳು ಯಾವುದು, ಒಂದು ಜಾರಿ ವಿಭಾಗದಲ್ಲಿರ್ತಕ್ಕ ಅಧಿಕಾರಿಗಳನ್ನ ಇನ್ನೂ ಕಠಿಣವಾಗಿ ಕೆಲಸ ಮಾಡ್ಲಿಕ್ಕೆ ಕ್ರಮ ಕೈಗೊಳ್ಳಲು ರಾಜ್ಯದ ಮುಖ್ಯಮಂತ್ರಿ ಸಪ್ಲಿಮೆಂಟರಿ ಪ್ರಶ್ನೆ ಕೇಳ್ತಾ ಇದ್ದೀನಿ ರಾಜ್ಯದ ಮುಖ್ಯಮಂತ್ರಿಗಳು. ಮಾನ್ಯ ಸಭಾಪತಿಯವರೇ, ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಎರಡೂ ಸರ್ಕಾರಗಳು ಈ ನಕಲಿ ಇನ್ವಾಯ್ಸ್ ಸೃಷ್ಟಿ ಮಾಡಿರ್ತಕ್ಕಂಥದ್ದು, ನಕಲಿ ಇನ್ವಾಯ್ಸ್ ಸೃಷ್ಟಿ ಮಾಡಿ ತೆರಿಗೆ ವಂಚನೆ ಆಗಿರ್ತಕ್ಕಂಥದ್ದು ಅವ್ರು ಹೇಳತಕ್ಕಂಥ ಫಿಗರ್ ಅಲ್ಲ, 3,72,000 ಕೋಟಿ. 3,72,000 ಕೋಟಿ. ಎಷ್ಟು ಕಂಪನಿಗಳು ಮಾಡಿದ್ದಾವೆ ಅಂತಂದ್ರೆ 2,437 ಕಂಪನಿಗಳು ಮಾಡಿದ್ದಾವೆ. 2,437 ಕಂಪನಿಗಳು ಮಾಡಿದ್ದಾವೆ. ಆಮೇಲೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಮಾಡಿದ್ದಾವೆ. ಇದನ್ನ ಜಾರಿ ನಿರ್ದೇಶನಾಲಯ ಅಂತ ಜಾರಿ ನಿರ್ದೇಶನಾಲಯ ಅಂತ ಇರ್ತದೆ. ಅವರೆಲ್ಲ ಸ್ಥಳ ಪರೀಕ್ಷೆ ಮಾಡಿ ಎಲ್ಲಿ ಇನ್ವಾಯ್ಸ್ ಅನ್ನ ಸೃಷ್ಟಿ ಮಾಡಿ, ನಕಲಿ ಇನ್ವಾಯ್ಸ್ ಅನ್ನ ಸೃಷ್ಟಿ ಮಾಡಿದ್ದಾರೆ ಅಂತವೆಲ್ಲ. ಇಲ್ಲಿವರೆಗೆ 752 ಪ್ರಕರಣಗಳಲ್ಲಿ ಕರ್ನಾಟಕ ಸರ್ಕಾರ ಮಾಡಿದೆ. 752 ಪ್ರಕರಣಗಳು. ಅದರಲ್ಲಿ 429 ಪ್ರಕರಣಗಳಿಗೆ ನ್ಯಾಯ ನಿರ್ಣಯ ಪ್ರಕ್ರಿಯೆಗೆ ಕ್ರಮ ಕೈಗೊಳ್ಳಲಿಕ್ಕೆ ಕಳಿಸಿಕೊಟ್ಟಿದ್ದೀವಿ. 429 ಪ್ರಕರಣಗಳಲ್ಲಿ. ಉಳಿದ ಪ್ರಕರಣಗಳು ವಿವಿಧ ಹಂತದಲ್ಲಿದ್ದಾವೆ. ಸೊ ಇದು ಎಲ್ಲ ರಾಜ್ಯಗಳಲ್ಲೂ ಕೂಡ ನಡೆದಿದೆ, ಎಲ್ಲ ರಾಜ್ಯಗಳ ಕಂಪನಿಗಳಲ್ಲೂ ಕೂಡ ನಡೆದಿದೆ. ತಮಿಳುನಾಡಿನಲ್ಲಿ 110, ತಮಿಳುನಾಡು 110, ದೆಹಲಿನಲ್ಲಿ 18, ಕರ್ನಾಟಕ 399, ಮಹಾರಾಷ್ಟ್ರ 45, ಆಮೇಲೆ ರಾಜಸ್ಥಾನ 51, ಗುಜರಾತ್ 21, ಹೀಗೆ ಬೇರೆ ಬೇರೆ ರಾಜ್ಯದಲ್ಲೆಲ್ಲ ಮಾಡಿದ್ದಾರೆ. ಸೊ ನಾವು ಇದನ್ನ ಈ ನಕಲಿ ಇನ್ವಾಯ್ಸ್ ಅನ್ನು ಸೃಷ್ಟಿ ಮಾಡ್ತಕ್ಕಂಥದನ್ನ ತಡೆಗಟ್ಟಲಿಕ್ಕೆ ಎಲ್ಲ ಕ್ರಮಗಳನ್ನು ತಗೊಂಡಿದ್ದೀವಿ. ಮತ್ತೆ ನಾನು ಸೂಚಿಸಿದ್ದೇನೆ, ಜಾರಿ ನಿರ್ದೇಶನಾಲಯ ಕೂಡಲೇ ಇದಕ್ಕೆ ಕಾರ್ಯಪ್ರವೃತ್ತ ಆಗಬೇಕು. ಯಾವುದೂ ಕೂಡ ತೆರಿಗೆ ಸೋರಿಕೆ ಆಗಬಾರ್ದು ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದೇನೆ. ತೆರಿಗೆ ನಾವು ವಸೂಲು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಈಗಾಗಲೇ ಅನೇಕ ಪ್ರಕರಣಗಳನ್ನು ಎಷ್ಟು 429 ಪ್ರಕರಣಗಳನ್ನು ಕೊಟ್ಟಿದ್ದೀವಿ 752ರಲ್ಲಿ. ಇನ್ನು ಉಳಿದ ಪ್ರಕರಣಗಳನ್ನು ಕೂಡ ವಸೂಲು ಮಾಡಬೇಕು ಅಂತ ಹೇಳಿದ್ರು. 3.72 lakh crores ಅಲ್ಲ ಸರ್, 3.72 lakh ಕಂಪನೀಸ್ ರಿಜಿಸ್ಟ್ರೇಷನ್ ಬದ್ಧ ಮಾಡಿರ್ತಕ್ಕಾಗಿದೆ. ಇದನ್ನ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡೋ ದೊಡ್ಡ ಜಾಲವೇ ಇರೋದ್ರಿಂದ ಮುಖ್ಯಮಂತ್ರಿಗಳು ಈಗಾಗಲೇ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ತಾ ಸ್ವಾಗತಾರ್ಹವಾಗಿದೆ. ರಾಜ್ಯದ ಬೊಕ್ಕಸಕ್ಕೆ ಹೆಚ್ಚು ನಾವು ಸಂಗ್ರಹಣೆ ಮಾಡಬೇಕಾದ್ರೆ ಡಿಪಾರ್ಟ್ಮೆಂಟ್ ಶುಡ್ ಬಿ ಗಿವನ್ ಮೋರ್ ಇಂಪಾರ್ಟೆಂಟ್. ರಾಜ್ಯದ ಮುಖ್ಯಮಂತ್ರಿ ಮಾಡ್ತಾರೆ ನಂಬಿಕೆಯಿಂದಾಗಿ ನಾನು ಈಗ ಉತ್ತರವನ್ನು ಸ್ವೀಕರಿಸಿದ್ದೀನಿ ಸರ್. ಲಿಖಿತ ಮೂಲಕ ಪ್ರಶ್ನೆಗಳು. ಸನ್ಮಾನ್ಯ ಸಭಾಪತಿಗಳೇ, ದಿನಾಂಕ 12 ಡಿಸೆಂಬರ್ 2024 ಸಮೂಹ 4 ಲಿಖಿತ ಮೂಲಕ ಉತ್ತರಿಸಿದ ಒಟ್ಟು 147 ಪ್ರಶ್ನೆಗಳ ಪೈಕಿ 51 ಪ್ರಶ್ನೆಗಳಿಗೂ ಉತ್ತರಗಳನ್ನು ಸದನದಲ್ಲಿ ಮಂಡಿಸುತ್ತೇವೆ. ಪ್ರಕಟಣೆಗಳು. 1 ನಿಮಿಷ. ಕರ್ನಾಟಕ ವಿಧಾನ ಪರಿಷತ್ನ ಕಾರ್ಯವಿಧಾನ ನಡವಳಿಕೆ ನಿಯಮ 222 ಮೇರೆಗೆ ಕಾರ್ಯಕಲಾಪ ಸಲಹಾ ಸಮಿತಿ ಕೆಳಕಂಡಂತೆ ಪುನರ್ರಚಿಸಲಾಗಿದೆ. ಪ್ರಾಣೇಶ್ ಎಂಕೆ ಸದಸ್ಯರು, ಬೋಸರಾಜ್ ಸದಸ್ಯರು, ಚಲವಾದಿ ನಾರಾಯಣಸ್ವಾಮಿ ಸದಸ್ಯರು, ಸಲೀಂ ಅಹಮದ್ ಸದಸ್ಯರು, ಸುನೀಲ್ ವಲ್ಲಾಪುರ ಸದಸ್ಯರು, ಭೋಜೇಗೌಡ ಸದಸ್ಯರು, BK ಹರಿಪ್ರಸಾದ್ ಸದಸ್ಯರು,
ಐವನ್ ಡಿಸೋಜ್ ಹೆಸರು. ವಿಶೇಷ ಆಹ್ವಾನಿತರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು, ಕಾನೂನು ಸಚಿವರಂತೆ ಎಚ್ ಕೆ ಪಾಟೀಲ್. ದಿನಾಂಕ 23/1/25ರಿಂದ 25/1/25ರವರೆಗೆ ಬೆಂಗಳೂರಿನ ಅರಮನೆ ಮೈದಾನದ ಅಂತಾರಾಷ್ಟ್ರೀಯ ಸಾವಯವ ಮತ್ತು ಸಿರಿಧಾನ್ಯ ವಾಣಿಜ್ಯ ಮೇಳ 25 ಆಯೋಜಿಸಲಾಗಿದ್ದು, ಇದಕ್ಕೆ ಪೂರ್ವಭಾವಿ ಕಾರ್ಯಕ್ರಮವನ್ನು ಕರ್ಟನ್ ರೈಸರ್ ದಿನಾಂಕ 13/12/24ರಂದು ಮಧ್ಯಾಹ್ನ 1:30ಕ್ಕೆ ಸುವರ್ಣ ವಿಧಾನಸೌಧ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಮಿಲೆಟ್ ಭೋಜನದೊಂದಿಗೆ ಆಯೋಜಿಸಲಾಗಿದೆ. ಸದೇ ಕಾರ್ಯಕ್ರಮ ತಾವುಗೆಲ್ಲರೂ ಭಾಗವಹಿಸಬೇಕೆಂದು ಕೋರುತ್ತೇನೆ. 0 ಅವರ್ ಶೂನ್ಯ ವೇಳೆ. ಹೇಳಿದಲ್ಲಿ ಮಾಡಿದ್ದಾರೆ. ಒಂದು ಆಮೇಲೆ ಅವ್ರನ್ನ ಬಿಟ್ಟು ಕಳಿಸಿದ್ದಾರೆ. ಅದರಿಂದ ಮಾನ್ಯ ಸಭಾಧ್ಯಕ್ಷರೇ, ಸರ್ಕಾರ ಜವಾಬ್ದಾರಿಯುತವಾಗಿ ನಡ್ಕೊಂಡಿದೆ, ಪೊಲೀಸ್ ಇಲಾಖೆ ಜವಾಬ್ದಾರಿಯುತವಾಗಿ ನಡ್ಕೊಂಡಿದೆ. ಯಾವುದೇ ರೀತಿ ನಾವು ಅವರಿಗೆ ತೊಂದರೆ ಮಾಡ್ತಕ್ಕಂಥದ್ದನ್ನು ನಾವು ಮಾಡಿಲ್ಲ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ರಿಸರ್ವೇಷನ್ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಅವರು ಹೇಳ್ತಾರೆ, ಯಾಕೆಂದರೆ ಅದೇ ಬೇರೆ ಸಬ್ಜೆಕ್ಟ್ ಇದೆ. ಆದ್ದರಿಂದ ಸ್ಪಷ್ಟವಾಗಿ ಆ ರಿಸರ್ವೇಷನ್ ಬಗ್ಗೆ ಕೆಲವು ವಿಚಾರಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ಅಂತ ಹೇಳಿ ಮುಖ್ಯಮಂತ್ರಿ ಹೇಳಿ. ಒಂದು ನಿಮಿಷ ಮುಖ್ಯಮಂತ್ರಿ ಹೇಳಿ. ನಾನು ಮಾತಾಡಿದ ಮೇಲೆ ಉತ್ತರ ಕೊಡಿ. ನಾನು ಮಾತಾಡಿದ ಪ್ರಶ್ನೆ ಕೇಳಿ. ಆಯ್ತು, ನೀವು ಮಾತಾಡಿ. ನಾನು ಮಾತಾಡಿದ ಆಯ್ತು, ನಾ ಹೇಳಿದ್ದೀನಿ, ಮಾತಾಡಿದ್ದೀನಿ. ಅಲ್ಲ, ಸಲವಾದಿ ನಾರಾಯಣ ಸ್ವಾಮಿ ನೀವು ಒಬ್ಬರಿಗೆ ಎದುರ್ತಾರಲ್ಲ, ಯಾರಿಗೆ ಎದುರ್ದಲ್ಲ? ನಾನು ನಿಮ್ದವ್ರದ್ದು ಏನೋ ಗೊತ್ತಿಲ್ಲ ನನಗೆ. ಎದುರ್ಕೊಂಡೇ ಗೊತ್ತಿಲ್ಲ ಯಾರಿಗೂ. ಅಲ್ಲ, ಅವರು ಸಲವಾದಿ ನಾರಾಯಣ ಸ್ವಾಮಿ ನಿಮಗೆ ಎದುರ್ತಾರ. ರೀಸನಬಲ್ ಮ್ಯಾನ್. ನಿಮಗೆ ಎದುರ್ತಿದ್ದೀನಿ ಅಂತ, ಬಟ್ ನಾನು ಯಾರನ್ನೂ ಎದುರಿಸಲ್ಲ. ಇಲ್ಲ, ಜೋರ್ ಬಾಯ್ ಮಾಡೋದು ಇಲ್ಲ. ನಾನು ನಿಮ್ಮ ತರ ಯಾರನ್ನು ಪ್ರಜಾಪ್ರಭುತ್ವದಲ್ಲಿ ಯಾರು ಎದುರಿಸಕ್ಕಾಗಲ್ಲ, ಗೊತ್ತಾಯ್ತಾ? ಅದರಿಂದ ನಾನು ಯಾರನ್ನೂ ಎದುರಿಸಕ್ ಹೋಗಲ್ಲ, ನಾನು ಯಾರಿಗೂ ಎದುರಲ್ಲ. ಸರಿ, ಆಯ್ತು. ಮುಂದೆ ಮಾನ್ಯ ಅಧ್ಯಕ್ಷರೇ, ಈ ಪಂಚಮಶಾಲಿ ಸಮುದಾಯದವರು ಅವರನ್ನ 3B ಇಂದ 2Aಗೆ ಸೇರಿಸಬೇಕು ಅಂತೇಳಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಹಿಂದಿನ ಹೋರಾಟ ಮಾಡಿದ್ರು, ಈಗಲೂ ಹೋರಾಟ ಮಾಡ್ತಾ ಇದ್ದಾರೆ. ನಾನು 2 ಬಾರಿ ಜಯ ಮೃತ್ಯುಂಜಯ ಸ್ವಾಮಿ ಮತ್ತು ಇತರ ಮುಖಂಡರುಗಳು, ಪಂಚಮಶಾಲಿ ಜನಾಂಗಕ್ಕೆ ಸೇರಿದಂತ ಬೇರೆ ಮುಖಂಡರುಗಳು, ನಾನು ಸಭೆ ಕರೆದಿದ್ದೆ. ಅವರನ್ನು ಸಭೆ ಕರೆದು ಅವ್ರಿಗೆ ಹೇಳಿದೆ, ನೋಡಿ, ನೀವು ಹೋರಾಟ ಮಾಡೋದು ನಂದು ತಪ್ಪು ಅಂತ ನಾನು ಹೇಳಕ್ ಹೋಗಲ್ಲ. ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡಲಿಕ್ಕೆ ಅವಕಾಶ ಇದೆ, ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಇದೆ, ನ್ಯಾಯ ಕೇಳಲಿಕ್ಕೆ ಅವಕಾಶ ಇದೆ. ಅದನ್ನು ಯಾರು ಕೂಡ ಅಲ್ಲಗಳೆಯಕ್ಕಾಗೋದಿಲ್ಲ, ಅದನ್ನು ಕೇಳಬೇಕು. ಆದರೆ ನೀವು ಇಟ್ಟಿರ್ತಕ್ಕಂಥ ಒತ್ತಾಯ, ನಾ ಬೇಡಿಕೆ ಅಂತ ಹೇಳಲ್ಲ, ಒತ್ತಾಯ, ಅದು ಸಂವಿಧಾನಕ್ಕೆ ವಿರುದ್ಧವಾಗಿದೆ. ಯಾಕಂದ್ರೆ ಆರ್ಟಿಕಲ್ 340 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸೇಸ್ ಯಾರೇ ಬ್ಯಾಕ್ವರ್ಡ್ ಕ್ಲಾಸ್ಗೆ ನಲ್ಲಿ ಅವಕಾಶವನ್ನು ಪಡ್ಕೋಬೇಕಾದ್ರೆ ಆರ್ಟಿಕಲ್ 340 ನಲ್ಲಿ ಏನು ಹೇಳ್ತದೆ ಅದರ ಪ್ರಕಾರ ನಡ್ಕೋಬೇಕು. 340 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಈಗ 1992 ನಲ್ಲಿ ಇಂದಿರಾ ಸಹಾನಿ ಕೇಸ್ನಲ್ಲಿ ಬೆಂಚ್ ಏನ್ ಹೇಳಿದೆ ಅಂತಂದ್ರೆ, ಪ್ರತಿ ಒಂದು ರಾಜ್ಯದಲ್ಲೂ ಕೂಡ ಒಂದು ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಇರಬೇಕು.
ಮತ್ತೆ ಕೇಂದ್ರದಲ್ಲೂ ಕೂಡ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಇರಬೇಕು. 1992 ನಲ್ಲಿ ಇಂದಿರಾ ಸಹಾನಿ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ನವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಪೀಠ, 9 ಜಡ್ಜ್ಗಳಿರ್ತಕ್ಕಂಥ ಪೀಠ, ಆ ಪೀಠ ಹೇಳಿರ್ತಕ್ಕಂಥದ್ದು ಈಗ ಯಾರನ್ನೇ ಬ್ಯಾಕ್ವರ್ಡ್ ಕ್ಲಾಸ್ಗೆ ಸೇರಿಸಬೇಕಾದ್ರೆ ಅಥವಾ ಬಿಡಬೇಕಾದ್ರೆ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ನವರು ಶಿಫಾರಸು ಮಾಡಬೇಕು. ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ನವರು ಶಿಫಾರಸು ಮಾಡಬೇಕು, ಇವ್ರನ್ನ ಸೇರಿಸ್ಕೊಳ್ಳಿ, ಇವ್ರನ್ನ ಬಿಡಿ. ಈಗ 2002ನೇ ಇಸ್ವಿನಲ್ಲಿ ಒಂದು ಬ್ಯಾಕ್ವರ್ಡ್ ಕ್ಲಾಸ್ನವ್ರನ್ನ ಒಂದು ಕ್ಯಾಟಗರೈಸ್ ಮಾಡಿದ್ದಾರೆ, ವಿಭಾಗ ಮಾಡಿದ್ದಾರೆ. ಕ್ಯಾಟಗರಿ 1, ಕ್ಯಾಟಗರಿ 2A, ಕ್ಯಾಟಗರಿ 2B, ಕ್ಯಾಟಗರಿ 3A, ಕ್ಯಾಟಗರಿ 3B. ಕ್ಯಾಟಗರಿ 1, ಕ್ಯಾಟಗರಿ 2A, ಕ್ಯಾಟಗರಿ 2B, ಕ್ಯಾಟಗರಿ 3A, ಕ್ಯಾಟಗರಿ 3B. ಕ್ಯಾಟಗರಿ 1 ನಲ್ಲಿ 95 ಜಾತಿಗಳು ಅಲೆಮಾರಿ, ಅರೆ ಅಲೆಮಾರಿ ಜಾತಿಗಳು, ಅತ್ಯಂತ ಹಿಂದುಳಿದ ಜಾತಿಗಳು, ದಿ ಮೋಸ್ಟ್ ಬ್ಯಾಕ್ವರ್ಡ್ ಕಮ್ಯುನಿಟೀಸ್, ಅತ್ಯಂತ ಹಿಂದುಳಿದ ಜಾತಿಗಳು ಬರ್ತವೆ. ಕ್ಯಾಟಗರಿ 2A ನಲ್ಲಿ ಮೋರ್ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಬರ್ತವೆ. 2A, 2B ನಲ್ಲಿ ಮೋರ್ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಬರ್ತವೆ. ಕ್ಯಾಟಗರಿ 3A, ಕ್ಯಾಟಗರಿ 3B ನಲ್ಲಿ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಬರ್ತವೆ. ಮೋಸ್ಟ್ ಬ್ಯಾಕ್ವರ್ಡ್, ಮೋರ್ ಬ್ಯಾಕ್ವರ್ಡ್ ಅಂಡ್ ಬ್ಯಾಕ್ವರ್ಡ್. ಅತ್ಯಂತ ಹಿಂದುಳಿದವರು, ಅತಿ ಹಿಂದುಳಿದವರು, ಹಿಂದುಳಿದವರು. ಕನ್ನಡದಲ್ಲಿ ಅತ್ಯಂತ ಹಿಂದುಳಿದವರು, ಅತಿ ಹಿಂದುಳಿದವರು ಮತ್ತೆ ಹಿಂದುಳಿದವರು. 3A ನಲ್ಲಿ ಒಕ್ಕಲಿಗರು ಮತ್ತು ಬೇರೆ ಜಾತಿಗಳು ಬರ್ತಾರೆ. 3B ನಲ್ಲಿ ಲಿಂಗಾಯತರು ಮತ್ತು ವೀರಶೈವ ಲಿಂಗಾಯತರು ಮತ್ತು ಅದರ ಉಪಜಾತಿಗಳೆಲ್ಲ ಬರ್ತವೆ. ಕ್ಯಾಟಗರಿ 1ಗೆ 4% ಇದೆ. ಕ್ಯಾಟಗರಿ 2A ಗೆ 105 ಜಾತಿಗಳಿದ್ದಾವೆ, ಅದು 15% ಇದೆ. 15% ಇದೆ. 3A ನಲ್ಲಿ 2B ನಲ್ಲಿ ಮುಸಲ್ಮಾನರು ಬರ್ತಾರೆ. 2B ನಲ್ಲಿ ಮುಸಲ್ಮಾನರು ಬರ್ತಾರೆ. 3A ನಲ್ಲಿ ನಾನು ಈಗಲೇ ಹೇಳಿದ್ದೀನಿ ಒಕ್ಕಲಿಗರು ಬರ್ತಾರೆ. 3B ನಲ್ಲಿ ಲಿಂಗಾಯತರು ಮತ್ತೆ ಅದರ ಉಪಜಾತಿಗಳೆಲ್ಲ ಬರ್ತಾರೆ. ಇದನ್ನು ಕ್ಯಾಟಗರಿ ಮಾಡಿ 2002ನೇ ಇಸ್ವಿನಲ್ಲಿ ಮಾಡಿರೋದು. ಟು ಟೆಲ್ ಯು ದಿ ಟ್ರೂತ್, ಈ 2A ಹೆಂಗೆ ಇವರು ಪಂಚಮಶಾಲೆ ಲಿಂಗಾಯತರುಗಳು ಹೇಗೆ 2A ಬೇಕು ಅಂತ ಯಾಕೆ ಶುರು ಮಾಡಿದ್ರು? ಇವರು ನಿರಾಣಿಯವರು ಇದಾರಲ್ಲ, ಇವ್ರ ಅಣ್ಣ ಮುರುಗೇಶ್ ನಿರಾಣಿ, ಅವರು ಮಂತ್ರಿ ಮಂಡಲಕ್ಕೆ ಸೇರಿಸ್ಕೊಂಡಿರ್ಲಿಲ್ಲ. ಅವರು ಶುರು ಮಾಡಿದ್ರು 2A ಬೇಕು ಅಂತ. ಸರ್, ಇದು 30 ವರ್ಷದಿಂದ ಹೋರಾಟ ಇದೆ. ಕೂತ್ಕೊಳ್ಳಿ, ಆಮೇಲೆ 30 ವರ್ಷದಿಂದ 2A ರಾಜಕಾರಣಿ ಕೇಶವ್ ಹನುಮಂತ ಏನ್ ನೀವು ನಾರಾಯಣ ಸ್ವಾಮಿ ಕುತ್ಕೊಳ್ತೀನಿ ನೀನ ಇವರೇ ನಾರಾಯಣ ಸ್ವಾಮಿ ಹೋರಾಟ ಮಾಡ್ತಾ ಇದ್ದೀವಿ. ನಾರಾಯಣ ಸ್ವಾಮಿ ಹೇಳಿ ಈ ತರ ನಡೆಸು ನೋಡ ಹೇಳ್ತಾನೆ. ಕುತ್ಕೊಳ್ತಾನೆ ನೀನ ಏನು ಬುದ್ಧಿ ಐತಲ್ಲ ನಿಮಗೆ? ಏನೇನು ನಡುವಳಿ ಮುಖ್ಯಮಂತ್ರಿ ಕೊಡ್ರಿ, ಮುಖ್ಯಮಂತ್ರಿ ಮಾತಾಡಿ ನೋಡ್ರಿ, ಒಂದು ನಿಮಿಷ ಕೇಳಿ, ಎಲ್ಲೆಲ್ಲಿ ಕೇಳಿ. ಮಾನ್ಯ ಸಭಾಪತಿಗಳೇ, ಪ್ರಸಾದ ಕೇಳಿ, ಪ್ರಸಾದ್ ಸಭಾಪತಿಗಳೇ,
ಅವ್ರು ಕೇಳ್ತಿರೋದು ಸ್ವಲ್ಪ ಇರ್ರಿ. ಕೇಳಿ. ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಬುದ್ಧಿವಂತರು, ನಮ್ಮನ್ನು ಹೀಗೇಳಿ ದಾರಿ ತಪ್ಪಿಸಿ ನಮ್ಮನ್ನೇ ಡಿವೈಡ್ ಮಾಡ್ತಿದ್ದಾರೆ ಅಂತ ಅವ್ರು ಹೇಳ್ತಿರೋದು. ಇದರಲ್ಲಿ ಬೇಕಾಗಿಲ್ಲ. ಈಗ ನೀವು ಕೊಡ್ತೀರಾ ಕೊಡಲ್ವಾ? ನೀವು ಉತ್ತರ ಕೊಡಿ. ನೀವು ಕೊಡ್ತೀರಾ ಕೊಡಿ. ಇಲ್ವಾ ಕೊಡಕ್ಕಾಗಲ್ಲ ನಾವು ಕೇಳಲ್ಲ. ಆಯ್ತಾ ಸಭಾಪತಿಗಳೇ, ನೀವು ಕೊಡ್ತೀರಂದ್ರೆ ಕೊಡಿ, ಇಲ್ಲಾಂದ್ರೆ ಬೇಡ. ನೀವು ಅದನ್ನ ಉತ್ತರ ಕೊಡಿ. ಅದನ್ನ ಬಿಟ್ಟು ನಿಮ್ಗೆ ಮಂತ್ರಿ ಕೊಟ್ಟಿರ್ಲಿಲ್ಲ, ಅದಕ್ಕೆ ನೀವೆದ್ರಿ, ಇವರು ಸಿಕ್ಲಿಲ್ಲ, ಅದಕ್ಕೆ ಅವರು ಹೋರಾಟ ಮಾಡ್ತಿದ್ದಾರೆ. ಸ್ವಲ್ಪ ಡಿವೈಡ್ ಮಾಡೋದು ಬೇಡ ಅಂದೆ. ಸರಿ, ಮುಖ್ಯಮಂತ್ರಿ ಹೇಳಿ, ಅವ್ರ ಹೆಸರು ಬಿಟ್ಬಿಡಿ. ಈಗ ಅವ್ರ ಹೆಸರು ಬಿಟ್ಬಿಡಿ. ಮಾನ್ಯ, ನಾನು ಯಾರ ಹೆಸರು ಹೇಳಬೇಕು ಅಂತ ಹೇಳ್ತಾ ಇಲ್ಲ. ಬೇಡ ಹೆಸರು ಬೇಡಬಿಡಿ. ಏನ್ ನಡೆದಿದೆ ಅದನ್ನ ಹೇಳಿದೆ ಅಷ್ಟೇ. ನಡೆದಿದ್ದ ವಿಷಯ ಎಲ್ಲ ಅಂದ್ರೆ ಬೇಡ. ಬೇಡ 30 ವರ್ಷಗಳ ಹಿಂದೆ ಮಾನ್ಯ ಕಾಶ್ಯಪ್ನವರೇ ಪ್ರಾರಂಭ ಮಾಡಿರ್ತಕ್ಕಂಥ ಆಯ್ತ್ರಿ, ಹೇಳಾಗತ್ತಿ. ರಾಜಕಾರಣಕ್ಕೆ ಬಂದ 2008ರಿಂದ. ಆಯ್ತು, ಕೂತ್ಕೊಳ್ಳಿಯಪ್ಪ. ರಾಣಿ ಅವರೇ ಕೂತ್ಕೊಳ್ಳಿ ಪ್ಲೀಸ್. ಈಗ ನಾನು ಹಾಗಾದ್ರೆ ನಾರಾಯಣ ಸ್ವಾಮಿ ಅವರೇ 2002ರಲ್ಲಿ ಆಯ್ತು. ಆಗ ಯಾಕೆ ಉಟ್ಕೊಳ್ಳಿಲ್ಲ? ಇದು ಈ ಕೆಟಗರಿ ಆಯ್ತಲ್ಲಪ್ಪ, ಕೆಟಗರಿ 1, ಕೆಟಗರಿ 2A, ಕೆಟಗರಿ 2B, ಕೆಟಗರಿ 3A, ಕೆಟಗರಿ 3B. ಯಾಕೆ 2002ರಲ್ಲಿ ಉಟ್ಕೊಳ್ಳಿಲ್ಲ? ಇದಾದ್ದು 2002. ಯಾಕೆ ಉಟ್ಕೊಳ್ಳಿಲ್ಲ? ಆಗ ಯಾವಾಗ ಉಟ್ಕೊಂಡದು? ಆಗ ಹೇಳಿ, ನೀವೇ ಡೇಟ್ ಹೇಳಿಯಪ್ಪ, ಯಾವಾಗ ಉಟ್ಕತ್ತು? 2Aಗೆ ಯಾವಾಗ ಶುರು ಮಾಡೋದು? ಅವ್ರ ಹೆಸರು ಹೇಳೋದು ಬೇಡ, ಮುರುಗೇಶ್ ನಿರಾಣಿ ಹೆಸರು ಹೇಳೋದು ಬೇಡ. ಯಾವಾಗ ಉಟ್ಕತ್ತು ಹೇಳಿ? 32 ವರ್ಷದಿಂದ ಹೋರಾಟ. 32 ವರ್ಷಗಳ ಹಿಂದೆ ಕಾಶ್ಯಪ್ನವರು ಪ್ರಾರಂಭ ಮಾಡಿದ್ರು ಸರ್. ನಾನು 32 ವರ್ಷಗಳ ಹಿಂದೆ PM ಮತ್ತು ಕಾಶ್ಯಪ್ನವರು ಪ್ರಾರಂಭ ಮಾಡಿದ್ರು. ಹೋರಾಟ ಯಾವಾಗ ಹುಟ್ಟಿತು? ಉತ್ತರ ಹೇಳಿ, ಕೇಳಕ್ಕೆ ಕೊಡ್ತೀನಿ, ಕೇಳ್ತೀನಿ, ಕೊಡ್ತೀನಿ. ಈಗ ನಮ್ಗೇನಂತೆ ಹನುಮಂತ್ ಅವರು ಮುರುಗೇಶ್ ನಿರಾಣಿ ಅವರ ಹೆಸರು ಹೇಳೋದೇ ಇಲ್ಲ. ನಾನು ಇದು ಹುಟ್ಟಿಕೊಂಡದ್ದು 2021-22ರಲ್ಲಿ ಅಲ್ವಾ? ಅಲ್ಲಿವರೆಗೆ ಇರಲಿಲ್ಲ. 2002ರಲ್ಲಿ ಆಯ್ತು, ಕೆಟಗರಿ ಆಯ್ತು. 2002 ಹುಟ್ಟಿಕೊಂಡದು 2021-22ರಲ್ಲಿ. ನಿಮ್ಮ ಹೆಸರನ್ನೇ ಹೇಳಲ್ಲ ಬಿಡಿ, ನನಗೇನಂತೆ. ಇದು ಪ್ರಾರಂಭ ಇವ್ರ ಹೆಸರು ಹೇಳ್ಬೋದು, ವರ್ಷಗಳ ಹಿಂದೆ ಸದನದಾಗ ಅದನ್ನ ಇವನ ಹೆಸರು ಹೇಳ್ಬೋದು. ಗೊತ್ತು, ನನಗೆ ಚೆನ್ನಾಗಿ ಮಾನ್ಯ ಗೊತ್ತು. ಸಭಾಪತಿಗಳೇ, ಹೋರಾಟ ಪ್ರಾರಂಭ ಆಗಿದೆ 30 ವರ್ಷಗಳ ಹಿಂದೆ. 30 ವರ್ಷಗಳ ಹಿಂದೆ ಪ್ರಾರಂಭ ಆಗಿದೆ. ಹಾಗಾದ್ರೆ 2002ರಲ್ಲಿ ಯಾರ ಹೆಸರು ಮುಖ್ಯ ಅಲ್ಲ, ಹೋರಾಟ ಪ್ರಾರಂಭ ಆಗಿದ್ದು 30 ವರ್ಷಗಳ ಹಿಂದೆ. ಕಾಶ್ಯಪ್ನವ್ರ ಸಾಹೇಬ್ರೆ ಹುಟ್ಟಕ್ಕೆ ನಿರಾಣಿ 30 ವರ್ಷ ಹೇಳಪ್ಪ, ಹೇಳ್ತಾರ. 30 ವರ್ಷದಿಂದ ಹೋರಾಟ ಕೊಟ್ಟದ ತಪ್ಪೇನಿದೆ? 0 ವರ್ಷದಾಗ ಚರ್ಚೆ ಕೊಟ್ಟಿನಿ, ಅರ್ಥ ಮಾಡ್ಕೊಳ್ಳಿ ನೀವು. 2002ನೇ ಇಸ್ವಿನಲ್ಲಿ ಕೆಟಗರಿ ಆಯಿತು. ಕೆಟಗರಿ 1, ಕೆಟಗರಿ 2A, ಕೆಟಗರಿ 2B, ಕೆಟಗರಿ 3A, ಕೆಟಗರಿ 3B. ಆಗಿರ್ಲಿಲ್ಲ, ಚಳುವಳಿ ಇರಲಿಲ್ಲ. ನಾನು 40 ವರ್ಷದಿಂದ ಇಲ್ಲೇ ಇದ್ದೀನಲ್ಲ ಕರ್ನಾಟಕದಲ್ಲಿ. 83ರಲ್ಲಿ ನಾನು ಶಾಸಕನಾಗಿ ಬಂದದ್ದು. ನೋಡುತ್ತಲೇ ಇದ್ದೀನಿ ಏನೇನು ಚಳುವಳಿಗಳು ನಡೆದಿದ್ದಾವೆ ಇಲ್ಲಿ ಅಂತ. ಸಾಮಾಜಿಕ ಚಳುವಳಿಗಳು, ಆರ್ಥಿಕ ಚಳುವಳಿಗಳು, ಯಾವ್ಯಾವ ಚಳುವಳಿಗಳು ನಡೆದಿದ್ದಾವೆ ಅಂತ ನೋಡಿದ್ದೀನಿ ನಾನು. 2002ರಲ್ಲಿ ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿ ಆಗಿರುವಾಗ ಆದದ್ದು ಇದು. ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿ ಇದ್ದಾಗ ಆದದ್ದು ಇದು ಅಲ್ಲ? ಆದದ್ದು 2002ರಿಂದ ಈ ಚಳುವಳಿಗಳು ಯಾವುವು ಇರಲಿಲ್ಲ. ಇತ್ತೀಚೆಗೆ ಹುಟ್ಟುಕೊಂಡಿದ್ದಾವೆ. ಆಯ್ತು, ಇತ್ತೀಚೆಗೆ ಅಂತ ಹೇಳ್ತೀನಿ ನಾನು. ಇತ್ತೀಚೆಗೆ ಹುಟ್ಟುಕೊಂಡಿದ್ದಾವೆ. ನಾನು ಈ ಚಳುವಳಿ ಶುರು ಮಾಡಿದ ಮೇಲೆ ಜಯಮೃತ್ಯುಂಜಯ ಸ್ವಾಮೀಜಿ ಅವರಿಗೆ 2 ಸಾರಿ ಕರೆದು ಮೀಟಿಂಗ್ ಮಾಡಿದ್ದೀನಿ. ಅವ್ರಿಗೆ ಹೇಳಿದ್ದೀನಿ, ಸ್ಪಷ್ಟವಾಗಿ ಹೇಳಿದ್ದೀನಿ, ನೋಡಿ, ಹಿಂದಿನ ಸರ್ಕಾರದವರು ಮಾಡಿರೋದು ಸಂವಿಧಾನಬದ್ಧ ಅಲ್ಲ. ಆಗ ನೀವು ಸುಮ್ಮನೆ ಇದ್ರಿ. ಈಗ ಮಾಡ್ತಾ ಇರೋದು ಸರಿ ಇಲ್ಲ. ಇವ್ರು ಮಾಡಿದ ಮೇಲೆ
27/3/2023 27/3/2023 ಹಿಂದಿನ ಸರ್ಕಾರದವರು ಒಂದು ತೀರ್ಮಾನ ಮಾಡಿತು. ಏನಂತ ಮಾಡ್ತು? ಅವರು 2A ಅಂತ ಮಾಡಲಿಲ್ಲ. 2A ಅಂತ ಮಾಡಲಿಲ್ಲ. 2A ಕೇಳದ್ದು ಇವರು ಒತ್ತಾಯ ಮಾಡದ್ದು 2C ಮತ್ತು 2D. ಅದರ ವಿರುದ್ಧ ಒಬ್ಬ ರಾಘವೇಂದ್ರ ಅನ್ನೋನು ಕೇಸ್ ಹಾಕ್ತಾನೆ. ರಾಘವೇಂದ್ರ ಪೆಟಿಷನರ್ ಹೈಕೋರ್ಟ್ನಲ್ಲಿ, ಕರ್ನಾಟಕ ಹೈಕೋರ್ಟ್ನಲ್ಲಿ ಒಂದು ಕೆಡಿಷನ್ ಹಾಕ್ತಾರೆ. ಇದಾಗಕ್ಕೂ ಮುಂಚಿತವಾಗಿ 27/3/2023 ಆಗೋಕ್ಕಿಂತ ಮುಂಚಿತವಾಗಿ ಒಂದು ಪಿಟಿಷನ್ ಹಾಕ್ತಾರೆ. ಇದ್ಯಾವಾಗ ಹಾಕೋದು ಅಂತಂದ್ರೆ 23/3/2023 ಆಗ ಕರ್ನಾಟಕದ ಸರ್ಕಾರದ ಪರವಾಗಿ ಶ್ರೀಮತಿ ತುಳಸಿ ಮದ್ದಿನೇನಿ ಸೆಕ್ರೆಟರಿ, ಅವರು ಬ್ಯಾಕ್ವರ್ಡ್ ಕ್ಲಾಸ್ ಸೆಕ್ರೆಟರಿ, ಅವರು ಒಂದು ಅಫಿಡವಿಟ್ ಹಾಕಿದ್ದಾರೆ. ಏನಂತ ಅಫಿಡವಿಟ್ ಹಾಕಿದ್ದಾರೆ? I respectfully submit that the state has already filed its detailed statement of objections in the above matter. In further compliance of the order of this Honorable Court passed on this day, 23/3/2023, I place on record the undertaking of the state. I place on record the undertaking of the state. ಇದು ಗೌರ್ಮೆಂಟ್ ಸೆಕ್ರೆಟರಿ 23/3/2023 ಆಗ ನಮ್ಮ ಸರ್ಕಾರ ಇರಲಿಲ್ಲ. ಯಾವ ಸರ್ಕಾರ ಇತ್ತು ನಾರಾಯಣ ಸ್ವಾಮಿ ಅವರೇ? ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಇತ್ತು. ಏನಂತ ಹೇಳಿದ್ದಾರೆ? That any decision by the government on the subject matter of writ petition in this regard would not alter the percentage of reservation as is provided to category 2A. Category 2A. Or will not alter the composition of the communities either by addition or deletion, as is prevalent in government order bearing number SWD 225 BCA 2000 dated 33/2022. 2002 30/3/2002 ವೀರಪ್ಪ ಮೊಯ್ಲಿ ಅವ್ರ ಕಾಲದಲ್ಲಾಗಿರೋದು. 30/3/2000 ಇದನ್ನ ಬದಲಾವಣೆ ಅಲ್ಲ. As amended time to time without the further leave of this honorable court. This is the undertaking taken by Mrs. Maddi ತುಳಸಿ Madineni. Then she was the secretary of the backward class development ಇಲಾಖೆಯಲ್ಲಿ ಇದ್ದವರು, ಅವರು ಕಾರ್ಯದರ್ಶಿ ಆಗಿದ್ದವರು. ಅವರು ಯಾವಾಗ ಹಾಕಿರೋದು? 23/3/2013. ಇವ್ರು ಯಾವಾಗ ಮಾಡಿರೋದು? 27/3/2020. 27/3/2023. ಆಗೇನ್ ಮಾಡಿದ್ರು? ಸಾರಿ 2002ರಲ್ಲಿ SM ಕೃಷ್ಣ ಅವ್ರ ಸರ್ಕಾರ ಇದೆ. ಯಾರು ಹೇಳಿದ್ರು? ಹೌದಲ್ಲ, SM ಕೃಷ್ಣ ಅವ್ರ ಸರ್ಕಾರ 2002ರಲ್ಲಿ. ನಾನು ಇಲ್ಲ, ಮೊಯ್ಲಿ ಅವ್ರ ಸರ್ಕಾರ 92.
92 92 ಸಾರಿ, ನಾನು ತಪ್ಪು ಹೇಳ್ಬಿಟ್ಟಿದ್ದೀನಿ. ಸಬ್ಜೆಕ್ಟ್ ಟು ಕರೆಕ್ಷನ್. 2002ರಲ್ಲಿ SM ಕೃಷ್ಣ ಅವರು ಸರ್ಕಾರ ಇದ್ದ ಅಲ್ವಾ? ಅವ್ರು ಮಾಡಿದ್ಲ್ವಾ? ನಾನು ಮಾಡಿದ್ನ? ಆಗ ಪಂಚಮಶಾಲಿಗಳು, ಆ ಸಮುದಾಯದವರು, ನನಗೆಲ್ಲ ಜಾತಿಗಳ ಬಗ್ಗೆ ಗೌರವ ಇದೆ. ಪಂಚಮಶಾಲಿಗಳಿರ್ಬೋದು, ಒಕ್ಕಲಿಗರಿರ್ಬೋದು, ಇನ್ಯಾರ ಇರ್ಬೋದು, ಎಲ್ಲರ ಮೇಲೂ ಗೌರವ ಇದೆ. ಕಾಂಗ್ರೆಸ್ ಸರ್ಕಾರ ಅದು, ಕಾಂಗ್ರೆಸ್ಸಿನ ಸರ್ಕಾರ. ಆಯ್ತಪ್ಪ, ನೀವೇನ್ ಮಾಡ್ತಿದ್ರಿ? ನೀವೇನ್ರಿ ಮಾಡಿದ್ರಿ? ಕಾಂಗ್ರೆಸ್ ಸರ್ಕಾರ ಇದ್ರು ಅದ್ರ ಕ್ವಶನ್ ಮಾಡಿದ್ರ? ಅಲ್ಲಿ ಕ್ವಶನ್ ಮಾಡಿದ್ರೇನ್ರಿ ನೀವು? ಕಾಂಗ್ರೆಸ್ ಸರ್ಕಾರ ಮಾಡಿತು, ಓಕೆ, ಇನ್ ದೇರ್ ವಿಸ್ಡಮ್ ಅವ್ರು ಮಾಡಿದ್ರು, ನೀವೇನ್ ಮಾಡಿದ್ರಿ? ಮದ್ದಿನೇನಿ ಕೇಳಿ, ಮದ್ದಿನೇನಿದ್ದಾಗ ಯಾರು ನೀತವ್ರು? ಅಂತ ಹೇಳ್ತಾ ಇದ್ದೀನಿ. ಮದ್ದಿನೇನಿದ್ದಾಗ ಯಾರು ನೀತವ್ರು? ಅವ್ರು ಹೇಳಿದ್ದೆ ರೆಫರೆನ್ಸ್ ತಗೊಂಡು ಹೇಳ್ತಾ ಇದ್ದೀರಾ ಅಂತ? ಇಲ್ಲ. ಮದ್ದಿನೇನಿ 2002ರಲ್ಲಿ ಆಗಿರೋದನ್ನ ನಾವು ಬದಲಾಯಿಸಲ್ಲ ಅಂತ ಅಫಿಡವಿಟ್ ಹಾಕ್ಬಿಟ್ಟಿದ್ದಾರೆ. ಗೊತ್ತಾಯ್ತಾ? ಇನ್ನೊಂದ್ಸರಿ ಓದ್ಲಾ? ಬೇಡಬೇಡಿ. ಇನ್ನೊಂದ್ಸರಿ ಓದ್ತೀನಿ, ಅವ್ರಿಗೆ ಪಾಪ ಅರ್ಥ ಆಗಿಲ್ಲ ಅವ್ರಿಗೆ. ಐ ರೆಸ್ಪೆಕ್ಟ್ಫುಲಿ ಸಬ್ಮಿಟ್. ಬೇಡವಾ? ಅರ್ಥ ಆಯ್ತಾ? ಆಮೇಲೆ 27/3/2023 ಏನ್ ಮಾಡಿದ್ರು ಅಂತಂದ್ರೆ ಇಂದಿನ ಸರ್ಕಾರ 3B ನಲ್ಲಿ ಇದ್ದದನ್ನ ತೆಗೆದು 2D ಮಾಡಿದ್ರು. 3B ನಲ್ಲಿ ಇದ್ದದನ್ನ 3B ಇದ್ದದನ್ನ 2D ಮಾಡಿದ್ರು. 3A ನಲ್ಲಿ ಇದ್ದದನ್ನ C ಮಾಡಿದ್ರು. 2C ಮಾಡಿದ್ರು. ಅದು ಯಾವ ಕಾನ್ಸ್ಟಿಟ್ಯೂಷನ್ ನನಗಂತೂ ಗೊತ್ತಿಲ್ಲ. ಆಮೇಲೆ ಮನೆ ಅಧ್ಯಕ್ಷರೇ, ಇದು ಏನ್ ಮಾಡಿದ್ರು? ಆಗ 4% ಇದ್ದದನ್ನ 3A ನಲ್ಲಿ 6% ಮಾಡಿದ್ರು. 4% ಇದ್ದದನ್ನ 6% ಮಾಡಿದ್ರು. 3A ನಲ್ಲಿ ಇದ್ದವ್ರು ಯಾರು? ಒಕ್ಕಲಿಗ ಅಂಡ್ ಅದರ್ ಕಮ್ಯುನಿಟೀಸ್. 3B ನಲ್ಲಿ ಇದ್ದವರು ವೀರಶೈವ ಲಿಂಗಾಯತರು ಅಂಡ್ ಸಬ್ ಕ್ಯಾಸ್ಟ್. 2A ನಲ್ಲಿದ್ದವರನ್ನ 6% ಮಾಡಿದ್ರು. 2% ಸೇರಿಸಿ 4 + 2 6% ಮಾಡಿದ್ರು. 2C. 2D 5% ಇತ್ತು 3B ನಲ್ಲಿ. ಅದನ್ನ 5% 2% ಸೇರಿಸಿ 7% ಮಾಡಿದ್ರು. 7% ಆಯ್ತು. ಇದು ಎಲ್ಲಿಂದ ಬಂತು ಈ 4%? ಎರಡೆರಡು ಹೆಚ್ಚಾಗೋಲ್ಲ ನಾರಾಯಣ ಸ್ವಾಮಿ, ಎಲ್ಲಿಂದ ಬಂತು? ಮುಸಲ್ಮಾನರಿಗೆ 4% ಕೊಟ್ಟಿದ್ವಲ್ಲ 2Bಗೆ, ಅದನ್ನ ತಗಾಕ್ಬಿಟ್ರು, ರದ್ದು ಮಾಡ್ಬಿಟ್ರು. ಅದನ್ನ ತೆಗೆದಾಕ್ಬಿಟ್ರು. ಅದನ್ನ ತೆಗೆದ್ಬಿಟ್ಟು 4% ಇವ್ರಿಗೆರಡು ಅವ್ರಿಗೆರಡು ಹಂಚ್ಬಿಟ್ರು. ಇಸ್ ಇಟ್ ಸಸ್ಟೈನಬಲ್ ಇನ್ ಎ ಕೋರ್ಟ್ ಆಫ್ ಲಾ? ತಾಳ್ರಿ, ಕೂತ್ಕೊಳ್ರಿ ರಮೇಶ್, ರವಿಕುಮಾರ್ ಕೂತ್ಕೊಳ್ಳಿ ಪ್ಲೀಸ್. ನಾ ಮಾತಾಡಿದ್ಮೇಲೆ ಮಾತಾಡಿಯಪ್ಪ. ಅಲ್ಲ, ಬೇರೆ ರಾಜ್ಯಗಳಲ್ಲಿ ಈ ರಿಸರ್ವೇಶನ್ ಇಲ್ಲ. ರವಿ, ಅಲ್ಲಲ್ಲ, ಮುಖ್ಯಮಂತ್ರಿ ನಾನು ಹೇಳೋದಕ್ಕೆ ಈ 4% ಏನಿದೆ, 4% ಏನಿದೆ ಬೇರೆ ರಾಜ್ಯಗಳಲ್ಲಿ ಇಲ್ಲ. ರಿಲಿಜಿಯಸ್ ರವಿ, ಕೂರ್ತಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಅವ್ರು ಯಾವ ಕರ್ತಕ್ಕೆ ಹೋಗಬಾರ್ದು. ಯಾವ ಕರ್ತಕ್ಕೆ ಹೋಗೋದಿಲ್ಲ. ಅವು ಯಾವ ಕರ್ತಕ್ಕೆ ಹೋಗೋದಿಲ್ಲ. ಅವು ಯಾವ ಕರ್ತಕ್ಕೆ ಹೋಗೋದಿಲ್ಲ. ಅವು ಯಾವ ಕರ್ತಕ್ಕೆ ಹೋಗಬಾರ್ದು. ನನ್ನ ಅನುಮತಿ ಇಲ್ಲ, ಯಾರ ಮಧ್ಯೆ ಯಾವ ಕರ್ತಕ್ಕೆ ಹೋಗತಕ್ಕದಲ್ಲ. ನೀ ಕರ್ತಕ್ಕೆ ಹೋಗೋದು ಬೇಕಾದ್ರೆ ಮಾತಾಡಿ.
ಅಧ್ಯಕ್ಷರಾದ್ರೆ ನಾನು ಉತ್ತರ ಏ ರಿಲಿಜಿಯಸ್ ರಿಸರ್ವೇಶನ್ ಕೊಡಕ್ ಬರೋದಿಲ್ಲ. ಕೊಡ್ರಿ ಕೊಡ್ರಿ ಒಂದ್ ನಿಮಿಷ ಕೊಡಿ ಒಂದ್ ನಿಮಿಷ ಕೊಡಿ ಒಂದ್ ನಿಮಿಷ ಕೊಡ್ರಿ ಕೊಡ್ರಿ ಒಂದ್ ನಿಮಿಷ ಕೊಡ್ರಿ ಕೊಡಿ ಕೊಡಿ ಕೇಶವ್ ಕೊಡ ಕೊಡಿ ಒಂದ್ ನಿಮಿಷ ರೀ. ಏಯ್ ಜಮೀರ್ 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 ಒಂದ್ ನಿಮಿಷ ನೋಡಿ. ಏನ್ರಿ ರವಿಕುಮಾರ್, ನಿಮಗೊಂದು ಸ್ವಲ್ಪ ತಿಳುವಳಿಕೆ ಐತೆ ನಿಮಗೆ. ನಾ ಹೇಳ್ತೀನಿ, ಬೇಕಾದಾಗ ಎದ್ದು ಮಾತಾಡ ಧರ್ಮಶಾಲೆ ಇದು ಎಷ್ಟು ಸರಿ ಹೇಳ್ಬೇಕು ನಾನು? ಬೇಕಾದ ಎದ್ದು ಮಾತಾಡಿ ನಾ ಹೇಳ್ತೀನಿ, ಈ ಥರ ಸದನ ನಡೆಸೋದಿಲ್ಲ. ಸುಮ್ ಕೂತ್ಕೊಳ್ಳಿ, ಕೇಳಿ ಕೈ ಎತ್ತರಿ ಕೊಡ್ತೀನಿ. ಮುಖ್ಯಮಂತ್ರಿಗಳು ಮಾತಾಡಬಾರ್ದು, ನೀವು ಬರೆದು ಇಟ್ಕೋರಿ. ನೀವೇನು ಕೇಳ್ತೀರಿ ಅವಾಗ ಹೇಳಿಸುವಂಥ ಅಧಿಕಾರವನ್ನು ನಾನು ಕೊಡ್ತೀನಿ. ನೋಡಿ ಎದ್ದು ಮಾತಾಡೋದು ಏನದು? ಸ್ವಲ್ಪ ತಿಳ್ಕೊಳ್ಬೇಕು, ಸೆಣ್ಸಿರ್ಬೇಕು ನಿಮಗೆ. ನೋಡಿ, ನೀ ಕೊಡಪ್ಪ, ನೀನು ನೀನು ಮುಖ್ಯಮಂತ್ರಿ ಹೇಳಿ ಕೇಳಿ, ಆಮೇಲೆ ನಿಮ್ಗೆ ಅನುಮತಿ ಕೊಡ್ತೀನಿ ನಾನು. ಸೊ ಇದನ್ನ ಮಾಡಿ ಪಂಚಮಶಾಲಿಗಳಿಗೆ ಸಮಾಧಾನ ಪಡಿಸಕ್ ಮಾಡಿದ್ರು ಅಥವಾ ರಾಜಕೀಯ, ನನ್ನ ಪ್ರಕಾರ ರಾಜಕೀಯ ಮಾಡಕ್ ಮಾಡಿದ್ರು. ಮುಸಲ್ಮಾನರನ್ನು ನಮ್ಮ ವಿರುದ್ಧ ಎತ್ಕಟ್ಟಕ್ಕೆ ಅಥವಾ ಹಿಂದೂಗಳ ಮೇಲೆ ಎತ್ಕಟ್ಟಲಿಕ್ಕೆ. ಅವ್ರಿಗೆ 4% ಕೊಟ್ಟಿದ್ದು 2002ನೇ ಇಸ್ವಿನಲ್ಲಿ. ಇವರು ಮೊಯ್ಲಿಯವ್ರ ಕಾಲದಲ್ಲಿ ಕೊಟ್ಟಿದ್ದು. ಮೊಯ್ಲಿಯವ್ರ ಕಾಲದಿಂದ ಇದ್ದದನ್ನ ಈಗ ರದ್ದು ಮಾಡಿಬಿಡೋದು ಅಂತಂದ್ರೆ ಉದ್ದೇಶ ಏನು? ಏನು ಬುದ್ಧಿಗಿದ್ದೆ ಐತಲ್ಲ? ರದ್ದು ಮಾಡೋದು ಅಂದ್ರೆ ಏನ್ ಸಂಬಂಧ? ನೋಡಿ, ಇವರು ಪಂಚಮಶಾಲಿಗಳು ಆಮೇಲೆ ಅನೇಕ ನಿಮಿಷ ಅವಕಾಶ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅಧ್ಯಕ್ಷರು ಮಾತಾಡಲಿ. ಎಲ್ಲ ಯಾರೇನಾಗಿದ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಕಾರ, ಸಂವಿಧಾನ ಪ್ರಕಾರ ರಿಸರ್ವೇಶನ್ ಮಾತಾಡ್ರಿ. ಮುಖ್ಯಮಂತ್ರಿ ನೋಡಿ, ನಾ ಹೇಳ್ತೀನಿ ಮೀಸಲಾತಿ ಅಲ್ಲ, ಜಾತಿ ಆಧಾರಿತ ಮೀಸಲಾತಿ ಇದೆ ದೇಶದಲ್ಲಿ. ಕೊಡ್ರಿ ನಿಮ್ಗೆ ಅನುಮತಿ ಕೊಡ್ರಿ. ನಾನು ಜಾತಿ ಕೊಡ್ರಿ ಕಡ್ತಕೋಬೇಡ ಮಾತಾಡು. ನೋಡಿ, ನನ್ನ ಅನುಮತಿ ಯಾರ ಮಾತ್ರ ಕಡ್ತಕ್ಕೆ ಹೋಗ್ತಕ್ಕದಲ್ಲ. ಇವರು ಸುಮ್ಮನೆ ಕೊಡ್ರಿ. ಮಾನ್ಯ ಅಧ್ಯಕ್ಷರೇ, ಮಾತಾಡೋರು ಮುಗಿಮಠ ಯಾರು ಮಾತಾಡಬೇಡ್ರಿ. ಇದಾದ್ಮೇಲೆ ಗುಲಾಂ ರಸೂಲ್ ಅನ್ನೋರು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕ್ತಾರೆ. ಗುಲಾಂ ರಸೂಲ್ ಅರ್ಜಿ ಹಾಕ್ತಾರೆ. ಆಗ ಪೆಟಿಷನರ್ ಪರವಾಗಿ ಕಪಿಲ್ ಸಿಬಲ್ ಅವರು ಅಪಿಯರ್ ಆಗ್ತಾರೆ, ಉಜೀಫಾ ಅಹಮದಿ ಅಪಿಯರ್ ಆಗ್ತಾರೆ, ನಿಜಾಂ ಪಾಷಾ ಅಪಿಯರ್ ಆಗ್ತಾರೆ. ಆಗ ಜಡ್ಜ್ಗಳಿದ್ದದ್ದು ಸುಪ್ರೀಂ ಕೋರ್ಟ್ನಲ್ಲಿ ಜೋಸೆಫ್ ಅವರು, ಮಾನ್ಯ ಜೋಸೆಫ್ ಅವರು, ಆಮೇಲೆ ಶ್ರೀಮತಿ ನಾಗರತ್ನ, ಇವರಿದ್ದಂತೆ ಬೆಂಚ್ ಮುಂದೆ ಆಗ್ತಾರೆ. ಯಾರು? ರಸೂಲ್. ಈ ಆದೇಶ ಆದ್ಮೇಲೆ ಆಗ ಈ ರೆಸ್ಪಾಂಡೆಂಟ್ಸ್ ಪರವಾಗಿ ಅಂದ್ರೆ ಸ್ಟೇಟ್ ಗವರ್ಮೆಂಟ್ ಬೇರೆಯವ್ರ ಪರವಾಗಿ ಅಪಿಯರ್ ಆದವರು ತುಷಾರ್ ಮೆಹ್ತಾ, ಸಾಲಿಸಿಟರ್ ಜನರಲ್, ಆಮೇಲೆ ಪ್ರಭುಲಿಂಗರ್ ನಾವಡಗಿ ಅಡ್ವೊಕೇಟ್ ಜನರಲ್ ಆಗಿದ್ರು, ನಾವದಗಿ ಅವರು ಅಪಿಯರ್ ಆಗಿದ್ರು. Upon hearing the counsel, the court made the following order. ಏನಂತ ಮಾಡ್ತಾರೆ? The learned Solicitor General would appear and submit that pleadings which are to be put in is ready and is being filed today. ಅವತ್ತು ಅಬ್ಜೆಕ್ಷನ್ ಹಾಕ್ತಾರೆ. ಆಮೇಲೆ ಮುಂದುವರೆದು ಏನು ಸಬ್ಮಿಟ್ ಮಾಡ್ತಾರೆ? ಆಗ ಜಡ್ಜಸ್ ಏನ್ ಮಾಡ್ತಾರೆ? ಲಿಸ್ಟ್ ದಿ ಮ್ಯಾಟರ್ ಆನ್ 9th May 2023. 9th May 2023. ಆಗಲೂ ನಮ್ಮ ಸರ್ಕಾರ ಇರಲಿಲ್ಲ. ವಿ ಫರ್ದರ್ ರೆಕಾರ್ಡ್
The following statements made by the learned Solicitor General Tushar Mehta, Solicitor General. The impugned orders dated 27/3/23 shall not be implemented till the next date of hearing. ಯಾರು ಹೇಳೋದು? ಯಾರ ಪರವಾಗಿ ಅಪೀಲ್ ಆಗಿದ್ದಿಲ್ಲ ಇದು? ಗೌರ್ಮೆಂಟ್ ಪರವಾಗಿ, ಕರ್ನಾಟಕ ಸರ್ಕಾರ. ಯಾರ ಸರ್ಕಾರ ಇದ್ದದ್ದು? ಬಸವರಾಜ ಬೊಮ್ಮಾಯಿ ಅವ್ರ ಸರ್ಕಾರ. ನೀವೇ ಅಡ್ಮಿಟ್ ಮಾಡ್ಕೊಂಡಿದ್ದೀರಲ್ರಿ. ತೀರ್ಮಾನ ಆಗೋಕ್ಕಿಂತ ಮುಂಚೆ admit ಮಾಡ್ದೆ ಏನ್ ಮಾಡ್ತೀವಿ ನಾವು? ನೀವು advocate ತೀರ್ಮಾನ ಮಾಡೋಕ್ಕಿಂತ ಮುಂಚೆ ಏನ್ ಹೇಳ್ತೀವಿ ನಾವು? It is an undertaking. ನೀವು advocate ಗೊತ್ತಾಗಲ್ಲ ನಿಮಗೆ? ಏನ್ ಮಾಡ್ಬೇಕು ಅಂತ? ಏನೋ ವಿಶೇಷ ಮಾಡ್ಬಿಟ್ಟಿದ್ದೀವಿ ಅನ್ನೋ ತರ ಮಾತಾಡ್ತೀರಲ್ಲ? ಒಪ್ಕೊಂಡಿದ್ದೀರಲ್ಲ ನೀವೇ. ಗೊತ್ತಾಗಲ್ಲ ನಾವು ಕೊಟ್ಟಿದ್ದೀವಿ. ಕೊಟ್ಟಿರ್ಬೇಕು. ಯಾಕೆಂದ್ರೆ ತೀರ್ಮಾನ ಆಗಿಲ್ಲ. ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗಿ ಕೂಡಿ ಎಲ್ಲರೂ ಯಾಕೆ ಮಾತಾಡ್ತೀರಿ? ಡಿಸೈಡ್ ಕೂಡಪ್ಪ, ಕೂಡಿ ನಾಗರಾಜ್ ಕೂಡಿ. ದಯವಿಟ್ಟು ತಮ್ಮ ಅನುಮತಿಯೊಂದಿಗೆ ನಾನು ಇಷ್ಟೇ ಕೇಳೋದು ಅವ್ರನ್ನ, ಈ ಸಂವಿಧಾನ ಬಾಹಿರ ಅಂತ ಒಂದು ಬೊಬ್ಬೆ ಹೊಡಿತಾರಲ್ಲ, ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗಿ ಇದನ್ನ ಯಾಕೆ ಒಪ್ಕೊಂಡ್ರು ಇವ್ರು? ಹಾಗಾದ್ರೆ ಸುಪ್ರೀಂ ಕೋರ್ಟ್ ಅಧಿಕಾರದಲ್ಲಿದ್ದಾಗ ಒಂದು, ಇವತ್ತು ಮುಸ್ಲಿಂ ರಿಸರ್ವೇಶನ್ ಕೊಟ್ಟಿರೋದು ಕೇಶವ್ ಕೇಶವ್ ಇವರೇ ಮಾತಾಡ್ತೀನಲ್ಲ. ಅಲ್ಲ, ಇದು ನಿಮ್ಗೆ ಎದಕ್ ಮಾತಾಡ್ತೀರಿ ರೀ? ನಿಮಗೆ ಡಿಸೋಜ ನಿನಗೆ ಬುದ್ಧಿ ಐತಿಲ್ಲ? ನಿನಗೆ ಮುಖ್ಯಮಂತ್ರಿ ಇದಾರೆ, ಎದ್ ನಿಂತು ಮಾತಾಡ್ತಾರೆ, ನಿಮ್ಗೆ ಏನ್ ಮಾತಾಡ್ತೀರಿ? ಅಟ್ಲೀಸ್ಟ್ ಮುಖ್ಯಮಂತ್ರಿ ಗೌರವ ಕಡೆ ಕಲೀರಿ. ಒಂದ್ ಕೊಡ್ತೀವಿ, ಕೂಡ್ರಿ ಕೂಡಿ ಕೇಳ್ತೀನಿ. ಆಮೇಲೆ ಮಾನ್ಯ ಸಭಾಪತಿಗಳೇ, ವಿರೋಧ ಪಕ್ಷ ನಾಯಕರು ಮಾತಾಡ ಕೂತ್ಕೊಳ್ಬೇಕು. ಈಗ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಿದ್ದಾರೆ. ನಾವು ಎತ್ತಿದ ಪ್ರಶ್ನೆ, ಈಗ ಎತ್ತಿದ ಪ್ರಶ್ನೆ, ಲಾಠಿ ಚಾರ್ಜ್ ಆಯ್ತಲ್ಲ, ಗಲಾಟೆ, ಇದಕ್ಕೆ ಗಲಾಟೆ ಆಗಿದೆಯಲ್ಲ, ಇದಕ್ಕೆ ಕ್ರಮ ಏನು ಅನ್ನೋದು ಒಂದು. ರೈಟ್, ಕೊಟ್ಟಿದ್ದಾರೆ. ಒಂದ್ ನಿಮಿಷ. ಇದು ಪ್ರಶ್ನೆ. ನೀವು 2A ನಲ್ಲಿ ಕೊಡ್ತೀರಾ, C ನಲ್ಲಿ ಕೊಡ್ತೀರಾ, D ನಲ್ಲಿ ಕೊಡ್ತೀರಾ, ಅದು ನಿಮ್ಮಿದು. ಒತ್ತಡ ಇದೆ, ಬೀದಿಗಿಳಿದಿದ್ದಾರೆ ಜನ. ಉತ್ತರ ಕೊಡಬೇಕಾಗಿರೋದು ಸರ್ಕಾರದ ಕೆಲಸ. ಒಂದು ನಿಮಿಷ. ನಾವೆತ್ತಿದ್ದು ಇವತ್ತಿನ ದಿವಸ ಅಲ್ಲೇನಾಯ್ತು ಇಲ್ಲೇನಾಯ್ತು ಪ್ರಶ್ನೆಯಲ್ಲಿ ಇದನ್ನು ಒಡೆಯುವಂಥದ್ದಲ್ಲ. ಕಾನೂನಲ್ಲಿ ನಮ್ಮ ಹೋರಾಟವೂ ಕೂಡ ಬಹುಕಾಲದಿಂದ ಇತ್ತು. ಅದು ಕಾನೂನು ಬಾಹಿರ ಅಂತಕ್ಕಂಥದ್ದನ್ನ ಪದೇ ಪದೇ ನಾವು ಒತ್ತಿ ಹೇಳಿದ್ದೇವೆ. ಆದ್ರಿಂದಾಗಿ ರಿಲಿಜಿಯಸ್ ರಿಸರ್ವೇಶನ್ ಈ ದೇಶದ ಕಾನೂನಾಗಲಿ ಅಥವಾ ಸಂವಿಧಾನ ಆಗಲಿ ಒಪ್ಪೋದಿಲ್ಲ. ಇದೆಲ್ಲವೂ ಇದೆ, ಅದರಲ್ಲಿ ಅವಕಾಶ ಇಲ್ಲ. ಆ ಕಾರಣದಿಂದ ತೆಗೆದಿದ್ದೀವಿ, ಬೇರೆವರೆಗೂ ಹಂಚಿದ್ದೀವಿ. ಅದು ಬೇರೆ. ನೀವು ಕೊಡ್ತೀರಾ,
ಅನೌನ್ಸ್ ಮಾಡ್ಕೊಳ್ಳಿ. ಸಭಾಪತಿಗಳೇ, ಕೊಡಲ್ವಾ? ನೀವು ಹೇಳಿ ಅವ್ರಿಗೆ, ಯಾರು ಹೋರಾಟ ಮಾಡ್ತಿದಾರೋ ಅವ್ರಿಗೆ ನೀವು ಕೊಡೋದಾದ್ರೆ ಕೊಡಿ, ಇಲ್ಲ ಅಂತಂದ್ರೆ ಈ ಕಾರಣದಿಂದ ನಾವು ಕೊಡಕ್ಕಾಗಲ್ಲ ಅಂತ ಹೇಳಿ, ನಮ್ಮ ಆ ತಕರಾಲಿಲ್ಲ. ಆದ್ರೆ ಜನ ಹೋರಾಟ ಮಾಡ್ಲಿಕ್ಕೆ ಬಂದಾಗ ನೀವು ಅವರನ್ನ ಹೇಗೆ ನಡೆಸ್ಕೊಳ್ಬೇಕಾಗಿತ್ತು. ನಾನು ಇನ್ನೊಂದು ಮಾತನ್ನು ಹೇಳ್ತೀನಿ. ಇವತ್ತು ಆಸ್ಪತ್ರೆಗೆ ಭೇಟಿ ಕೊಡಬೇಕಾಗಿತ್ತು ಬೆಳಿಗ್ಗೆ 9:00 ಎಲ್ಲ ICU ಇದ್ರು ಕೆಲವರೆಲ್ಲ, ರಾತ್ರಿ ನಾಪತ್ತೆ ಆಗೋಗಿದ್ದಾರೆ. ಎಲ್ಲೋದ್ರು ಅವರು? ಎಲ್ಲಿ ಗಾಯಾಳುಗಳು ಎಲ್ಲಾದ್ರು? ಅವರೆಲ್ಲ ಯಾಕೆ ಸ್ಥಳಾಂತರ ಮಾಡಬೇಕು? ಇದು ಅವರೆಲ್ಲ ಎಲ್ಲಿ ನಾವಲ್ಲಿ ಹೋಗ್ತೀವಿ, ಈ ವಿಷಯ ದೊಡ್ಡದಾಗ್ತದೆ. ಆದ್ರಿಂದ ಆಸ್ಪತ್ರೆಯಲ್ಲಿ ಇದ್ದವ್ರನ್ನ ಬೇರೆ ಬೇರೆ ಕಡೆಗೆ ಶಿಫ್ಟ್ ಮಾಡಿಬಿಟ್ಟಿದ್ದಾರೆ. ಈಗ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಇಂಥ ಪರಿಸ್ಥಿತಿ ಇದೆ. ಇದಕ್ಕೆ ಉತ್ತರ ಕೊಡಿ ಅಂತಂದ್ರೆ ಇದು ನೀವು ಅದು ಮಾಡಿದ್ರಿ, ನೀವು ಇದು ಮಾಡಿದ್ರಿ, ಇದೆಲ್ಲ ಮಾಡಿದ್ರಿ, ನೀವೇನೇನು ಮಾಡಿದ್ರಿ, ನಾವೇನಾದ್ರು ಮಾಡಿದ್ರಿ, ಇದನ್ನೆಲ್ಲ ಚರ್ಚೆ ಮಾಡ್ಲಿಕ್ಕೆ ಬೇರೆ ಸಮಯ ಇದೆ. ಉತ್ತರ ಕೊಡಿ ನಮಗೆ. ನಮಗೆ ಸರ್ಕಾರ ಕ್ಷಮೆ ಕೇಳಬೇಕು. ಧನ್ಯವಾದಗಳು ಸಭಾಪತಿಗಳೇ. ಕ್ಷಮೆ ಕೇಳಬೇಕು. ಮೀಸಲಾತಿ ವಿಚಾರ, ಸಾಮಾಜಿಕ ನ್ಯಾಯದ ವಿಚಾರ ಬಂದಾಗ ನಮ್ಮ ಈಗ ಗಲಾಟೆ ನಡೆದ್ರ ಬಗ್ಗೆ ಕೇಳಿದ್ದಾರೆ, ಅದಕ್ಕೆ ಉತ್ತರ ಹೇಳಿದ್ರೆ ಸಾಕು. ವಿರೋಧ ಪಕ್ಷದ ನಾಯಕರು ಹೇಳಿದ್ದನ್ನ ಲಾ ಅಂಡ್ ಆರ್ಡರ್ ಬಗ್ಗೆ ಉತ್ತರ ಕೊಡಿ ಅಂತ ಹೇಳಿದ್ದಾರೆ. ಅದನ್ನ ನಾನು ಕೂಡ ಸರಿ, ಸಾಕು, ಅಷ್ಟು ಸಾಕು, ಅಷ್ಟು ಉತ್ತರ ಕೊಡಿ. ತಾವು ಮಾತಾಡ್ತಾ ಇನ್ನೊಂದು ಹೇಳಿದ್ರಿ, ನೀವು ಯಾವ್ದ್ರಲ್ಲಿ ಕೊಡ್ತೀರಿ ಕೊಡಿ ಅಂತ. ಈಗ ಹೋರಾಟ ನಡೀತಾ ಇರೋದು 2A ನಲ್ಲಿ ಕೊಡ್ಬೇಕು ಅಂತ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಮುಖ್ಯಮಂತ್ರಿಗಳು ಓದಿ ಹೇಳಿದ್ರು. ಸರ್ಕಾರ ಹೈಕೋರ್ಟ್ ಅಲ್ಲಿ ಅಫಿಡವಿಟ್ ಹಾಕಿದೆ, ನಾವು 2A ನ ಮುಟ್ಟೋದಿಲ್ಲ, 2A ಅಲ್ಲಿ ಇರೋ ಒಂದು ಕಮ್ಯುನಿಟಿನ ತೆಗೆಯೋದಿಲ್ಲ, ಒಂದು ಕಮ್ಯುನಿಟಿನ ಹೊಸದಾಗಿ ಸೇರಿಸೋದಿಲ್ಲ ಅಂತ ಸರ್ಕಾರ ಅಫಿಡವಿಟ್ ಹಾಕಿದೆ. ಇಲ್ಲಿ ಸೈನ್ಡ್ ಬೈ ಆನ್ ಬಿಹಾಫ್ ಆಫ್ ಚೀಫ್ ಸೆಕ್ರೆಟರಿ ಆಫ್ ಕರ್ನಾಟಕ. ಗವರ್ಮೆಂಟ್ ಹೇಳಿದೆ 2A ನ ಮುಟ್ಟೋದಿಲ್ಲ, 2A ಪರ್ಸೆಂಟೇಜ್ ಅನ್ನ ಮುಟ್ಟೋದಿಲ್ಲ, 2A ಅಲ್ಲಿರೋ ಒಂದು ಕಮ್ಯುನಿಟಿಯನ್ನ ತೆಗೆಯೋದಿಲ್ಲ, ಒಂದು ಕಮ್ಯುನಿಟಿ ಸೇರಿಸೋದಿಲ್ಲ. ಮಾತಾಡೋ ಏನ್ರಿ ಕೊಡ್ತೀನಿ, ಅವ್ರು ಮುಗಿಲಿ. ಹರಿಪ್ರಸಾದ್, ಮಾನ್ಯ ಸಭಾಪತಿಗಳೇ, ಅಟ್ ದ ಕಾಸ್ಟ್ ಆಫ್ ರೆಪ್ಯುಟೇಷನ್ ಮುಖ್ಯಮಂತ್ರಿಗಳು ಹೇಳಿದ್ದನ್ನ ಬೇಕಾದ್ರೆ ಸ್ಪಷ್ಟೀಕರಣಕ್ಕಾಗಿ ಇನ್ನೊಂದು ಬಾರಿ ಮತ್ತೆ ಓದ್ತೇನೆ ನಾನು, ವಿತ್ ಯುವರ್ ಪರ್ಮಿಷನ್. ಎನಿ ಡಿಸಿಷನ್ ಬೈ ದ ಸ್ಟೇಟ್ ಗವರ್ನಮೆಂಟ್, ಎನಿ ಡಿಸಿಷನ್ ಬೈ ದ ಸ್ಟೇಟ್ ಗವರ್ನಮೆಂಟ್ ಆನ್ ದ ಸಬ್ಜೆಕ್ಟ್ ಮ್ಯಾಟರ್ ಆಫ್ ರೆಪ್ಯುಟೇಷನ್ ಇನ್ ದಿಸ್ ರಿಗಾರ್ಡ್ ವುಡ್ ನಾಟ್ ಚರ್ಚೆಗೆ ಅವಕಾಶ ಕೊಡಿ, ಆಮೇಲೆ ಉತ್ತರ ಕೊಡಿ. ಚರ್ಚೆನೇ ಮಾಡಲ್ಲ. provided to 2A or will not alter the composition of communities either by addition or by deletion. Will not alter means we will not touch 2A ಅಂತ ಮಾನ್ಯ ಸಭಾಪತಿಗಳೇ, ಒಬ್ರು ಕೊಟ್ಟಿನಿ, ಮಾನ್ಯ ಸಭಾಪತಿಗಳು ಅವ್ರಿಗೆ ಮಾತಾಡಕ್ ಕೊಟ್ಟಿನಿ, ಅವ್ರಿಗೆ ಮಾತಾಡಕ್ ಕೊಟ್ಟಿನಿ ನಾನು. ನವೀನ್ ಏನು ಅಲ್ಲ, ನಾವು ಮಾತಾಡಕ್ ಕೊಟ್ಟಿನಿ, ನಾ ಮಾತಾಡಕ್ ಕೊಟ್ಟಿನಿ, ಅಲ್ಲಿ ಮಾತಾಡಕ್ ಕೊಟ್ಟಿನಿ. ಹನುಮಂತ ಕೂಡಪ್ಪ, ಅಲ್ಲಿ ಮಾತಾಡಕ್ ಕೇಳ್ತಾ ಇದ್ದಾರೆ. ಲಘು ಮಾತಾಡಿವ್ರೆ, ಹೇಳ್ಬಿಡಿ. ಅವ್ರ ಪೇರೆಂಟ್ಸ್ಗೆ ಸಭಾಪತಿಗಳೇ, ನಮ್ಮ ಪೂರ್ವಜರು ಸಂವಿಧಾನ ಮಾಡುವಾಗ ಬಹಳ ಸ್ಪಷ್ಟವಾಗಿ ಈ ಸಂವಿಧಾನದಲ್ಲಿ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಆರ್ಟಿಕಲ್ 340 ಅದನ್ನ ಹಿಂದುಳಿದ ವರ್ಗದವರ ಬಗ್ಗೆ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದವರದ ವಿಚಾರವನ್ನ ಸೂಕ್ಷ್ಮವಾಗಿ ಅಧ್ಯಯನ ಮಾಡಿ ಅದಕ್ಕೆ ಸರ್ಕಾರದ ಮೂಲಕ ಅದರಲ್ಲಿ ಬಹಳ ಸ್ಪಷ್ಟವಾಗಿದೆ. ರಾಜ್ಯ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಮತ್ತು ಉದ್ದೇಶಕ್ಕಾಗಿ ಒಕ್ಕೂಟವು ಅಥವಾ ಯಾವುದೇ ರಾಜ್ಯವು ಕೊಡಬೇಕಾದ ಅನುದಾನಗಳ ಬಗ್ಗೆ ಮತ್ತು ಅನುದಾನಗಳನ್ನು ಯಾವ ಷರತ್ತು ಒಳಪಟ್ಟು ಕೊಡಬೇಕಾಗಿದೆಯೋ ಆ ಷರತ್ತುಗಳ ಬಗ್ಗೆ ಶಿಫಾರಸುಗಳು ಮಾಡೋದಕ್ಕಾಗಿ ರಾಷ್ಟ್ರಪತಿಯ ಸೂಕ್ತವೆಂದು ಭಾವಿಸುವಂತಹ ವ್ಯಕ್ತಿಗಳನ್ನು ಒಳಗೊಂಡು ಒಂದು ಆಯೋಗವನ್ನು ಆದೇಶದ ಮೂಲಕ ನೇಮಿಸಬೇಕು. 338 ಶೆಡ್ಯೂಲ್ ಕಾಸ್ಟ್ ಅವ್ರಿಗೆ 339 ಶೆಡ್ಯೂಲ್ ಟ್ರೈಬ್ ಅವ್ರಿಗೆ ಮಾಡಬೇಕು ಅಂತ ಹೇಳಿ ಬಹಳ ಸ್ಪಷ್ಟವಾಗಿದೆ. ಈ ವಿಚಾರದಲ್ಲಿ ಈಗಾಗಲೇ ಮರಾಠ ರಿಸರ್ವೇಶನ್ ನಲ್ಲಿ ಮಹಾರಾಷ್ಟ್ರದವರು ಕೋರ್ಟ್ ಹೋದಾಗ ಸುಪ್ರೀಂ ಕೋರ್ಟ್ ಬಹಳ ಕ್ಲಿಯರ್ ಆಗಿ ಹೇಳಿ ಅದನ್ನ ತಿರಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.